ಸಿದ್ದು ಭಾಗ್ಯ 2.0 ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದ 15ನೇ ಬಜೆಟ್ ಅನ್ನು ಮಂಡಿಸುವುದಕ್ಕೆ ಹೊರಟಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವರು ಮಂಡಿಸ್ತಾ ಇರುವಂತಹ 8ನೆಯ ಬಜೆಟ್ ಇದು. ಬಹಳ ಚಾಲೆಂಜಿಂಗ್ ಟೈಮ್ನಲ್ಲಿ ಬಜೆಟ್ ಮಂಡನೆ ಆಗ್ತಾ ಇದೆ. ಸರ್ಕಾರದ ಪ್ರಯಾರಿಟಿಗಳೇನು ಅನ್ನೋದು ಈ ಬಜೆಟ್ನಲ್ಲಿ ಗೊತ್ತಾಗುತ್ತೆ. ಇನ್ನು 1 ಗಂಟೆಯಲ್ಲಿ ಸಿದ್ದರಾಮಯ್ಯನವರ ಬಜೆಟ್ ಭಾಷಣ ಆರಂಭಗೊಳ್ಳುತ್ತೆ. ಗ್ಯಾರಂಟಿ ಮತ್ತು ಅಭಿವೃದ್ಧಿ ಎರಡನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಈಗ ಇರುವಂತಹ ಸವಾಲು. 58,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಸಿದ್ದರಾಮಯ್ಯನವರು ಮೀಸಲಾಗಿಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಅಭಿವೃದ್ಧಿಯ ವಿಷಯದಲ್ಲಿ ಜನರ ಆಶೋತ್ತರಗಳನ್ನು ಹೇಗೆ ಈಡೇರಿಸ್ತಾರೆ. ಬರೀ ಜನಸಾಮಾನ್ಯರು ಮತದಾರರು ಅಂತಲ್ಲ, ಶಾಸಕರುಗಳು, ಅವರದ್ದೇ ಪಕ್ಷದ ಶಾಸಕರುಗಳು ತಮ್ಮದೇ ಕ್ಷೇತ್ರದ ಅಭಿವೃದ್ಧಿಗೆ ಫಂಡ್ ಕೇಳ್ತಾ ಇದ್ದಾರೆ. ಹೇಗೆ ತೂಗಿಸ್ಕೊಂಡು ಹೋಗ್ತಾರೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದ್ದು ಈಗ ಇರುವ ಪ್ರಶ್ನೆ. ಮುರಳೀಧರ್ ಸರ್, ಬೆಳಗ್ಗೆದು ಪೇಪರ್ ಓದ್ತಾ ಇದ್ದೆ. ಇಂಗ್ಲೆಂಡು ರಿಸೆಷನ್ಗೆ ಬಿದ್ದಿದೆ. ರಿಷಿ ಸುನಾಕ್ ಒದ್ದಾಡ್ತಾ ಇದ್ದಾರೆ. 2ನೇ ಕ್ವಾರ್ಟರ್. ಜಪಾನ್ ರಿಸೆಷನ್ಗೆ ಬಿದ್ದಿದೆ. ಫಸ್ಟ್ ಟೈಮ್ ಅವ್ರ ದಶಕಗಳಲ್ಲಿ 3rd ಪ್ಲೇಸ್ ಅಲ್ಲಿ, ಎಷ್ಟೋ ದಶಕಗಳಿಂದ 3rd ಪ್ಲೇಸ್ ಅಲ್ಲಿ ಜಪಾನ್. ಇದು ಫಸ್ಟ್ ಟೈಮ್ ದೇ ಕೇಮ್ ಟು ದಿ 4th ಪ್ಲೇಸ್. ಪ್ರಪಂಚದ ಆರ್ಥಿಕತೆಯಲ್ಲಿ 3ನೆಯ ಸ್ಥಾನದಲ್ಲಿದ್ದ ಜಪಾನ್ 4ನೆಯ ಸ್ಥಾನಕ್ಕೆ ಕುಸಿದಿದೆ. ಅಧಿಕೃತವಾಗಿ ರಿಸೆಷನ್ಗೆ ಬಿದ್ದಿದೆ. ವರ್ಲ್ಡ್ ಈಸ್ ಸ್ಟೇರಿಂಗ್ ಎಟ್ ಎ ರಿಸೆಷನ್. ಸರ್ಕಾರಗಳು ಖರ್ಚು ಮಾಡುವ ಪ್ರತಿ ರೂಪಾಯಿಯನ್ನು ಅಳೆದು ತೂಗಿ ಖರ್ಚು ಮಾಡಬೇಕಾದ ಸಮಯ, ಸಂದರ್ಭ ಇದು. ಇದನ್ನು ರಿಸೆಷನ್ ಅನ್ನುವಂಥದ್ದು ಕೇವಲ ದೇಶದ ಬಜೆಟ್ಟು ಮತ್ತು ದೇಶದ ಆರ್ಥಿಕತೆಗೆ ಮಾತ್ರ ಸೀಮಿತವಾದಂಥದ್ದಲ್ಲ. ದೇಶ ಅಂದರೆ ರಾಜ್ಯಗಳ ಒಕ್ಕೂಟ. ಅನಿಲ್ ಅವರು ಭಾಳ ಜೋರಾಗಿ ಹೇಳ್ತಾ ಇದ್ರು, ಯೂನಿಯನ್ ಆಫ್ ಸ್ಟೇಟ್ಸ್. ಅದೇ ರೀತಿಯಲ್ಲಿ ರಾಜ್ಯದ ಆರ್ಥಿಕತೆಗಳು ಹೆಂಗೆ ಪರ್ಫಾರ್ಮ್ ಮಾಡ್ತಿದ್ದಾವೆ ಅನ್ನೋದ್ರ ಮೇಲೆ ದೇಶದ ಆರ್ಥಿಕತೆ ಕೂಡ ಡಿಪೆಂಡ್ ಆಗಿರುತ್ತೆ. ಪ್ರತಿ ರೂಪಾಯಿಯನ್ನು ಅಳೆದು ತೂಗಿ ಖರ್ಚು ಮಾಡಬೇಕು. ಖಂಡಿತ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದರೆ ಹಣಕಾಸಿಗೆ ಯಾವ ರೀತಿಯ ಬಾರ್ಡರ್ಸ್ ಇಲ್ಲ. ಓಕೆ, ಡಿಪೆಂಡ್ಸ್. ಓಕೆ, it depends on purchase power of the people, immigrants also. ಓಕೆ. ಯುಪಿಯಿಂದ ಲಕ್ಷಾಂತರ ಜನ ಕರ್ನಾಟಕಕ್ಕೆ ಬಂದಿದ್ದರೆ ಇಲ್ಲಿ ಪರ್ಚೇಸ್ ಕೆಪಾಸಿಟಿ ಜಾಸ್ತಿ ಆಗಿದೆ ಅಂತ ಅರ್ಥ. ಇಲ್ಲಿಂದ ಅಲ್ಲಿ ಹಣ ಹೋಗ್ತಾ ಇದೆ ಅಂತ ಅರ್ಥ. ಚುಟ್ಕಾಗಿ ಹೇಳ್ಬಿಡ್ತೀನಿ, ಇಂಗ್ಲೆಂಡ್ ವಿಚಾರ ಲೋಕಲ್ಸು ಅತಿ ಸಾಹುಕಾರರು, ಬಡವರು, ಹೊರದೇಶದಿಂದ ಬಂದಿರೋರು ಜಾಸ್ತಿ ಇದ್ದಾರೆ. ಓಕೆ. ಅವರಿಗೆ ಕೊಳ್ಳೋ ಸಾಮರ್ಥ್ಯದಲ್ಲಿ ಏರುಪೇರಿದೆ. ಐಷಾರಾಮಿ ಆ್ಯಂಡ್ ರಿಕ್ವೈರ್ಮೆಂಟ್ಗೆ ಓಕೆ ಸಪ್ಲೈ ಡಿಮ್ಯಾಂಡ್ ಭಾಳ ತೊಂದರೆ ಆಗೋಗಿದೆ. ಆಮೇಲೆ ಅವರು ಅಮೇರಿಕಾ ಜೊತೆ ಯಾವತ್ತೂ ನೀನು ಮಾತ್ರ ಯುದ್ಧಕ್ಕೆ ಹೋದರೆ ಸಾಲದು, ನಾನು ಜೊತೆಗೆ ಬರ್ತೀನಿ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ. ಅಮೇರಿಕಾಸ್ ಟುಡೇಸ್ ಪ್ರಾಬ್ಲಮ್ ಈಸ್ ದೇ ಸ್ಪೆಂಡ್ ಟು ಮಚ್ ಆನ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್. ಗೊಗ್ಗಯ್ಯ ಬರ್ತಾನೆ ಅಂತ ಮನೆ ವಾಸ್ತು ಚೇಂಜ್ ಮಾಡ್ತಾರಂತೆ. ಆ ಥರ ಅಮೇರಿಕಾಗೆ ಮುಂದಿನ ಹೆದರಿಕೆನೇ ಇವತ್ತಿನ ಖರ್ಚಿಗೆ ಯಾವಾಗಲೂ ಆಗ್ತಾಯಿದೆ. ಬಟ್ ಅದು ಬೇರೆ ದೇಶಗಳಿಗೆ ಅನುಕೂಲ ಆಗ್ತಾಯಿದೆ, ನಮಗೂ ಅನುಕೂಲ ಆಗ್ತಾಯಿದೆ. ಈ ನಮ್ಮ ದೇಶದ ವಿಚಾರಕ್ಕೆ ಬಂದಾಗ ಕಳೆದ 2 ವರ್ಷದಿಂದ ಸೆಂಟರ್ ಹ್ಯಾಸ್ ಅಲೋಕೇಟೆಡ್ 10% ಮೋರ್ ಇನ್ ದಿ ಟೋಟಲ್ ಕ್ಯಾಲ್ಕುಲೇಷನ್ಸ್. ಹಾಗೆ ಅಂತ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಕಡಿಮೆ ಬರ್ತಾ ಇಲ್ಲ. ಇದು ಒಂದು ವಿಚಾರನ ನಾವು ರಾಜಕೀಯ ಅವಲೋಕನೆಯಿಂದ ದೂರ ಇಟ್ಟರೆ, ಅನಿಲ್ ಅವರು ಒಂಚೂರು ಕೇಳಿಸ್ಕೊಂಡ್ರೆ ಆಮೇಲೆ ಅವಲೋಕನ ದೂರ ಇದ್ದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 100% ಅನ್ನೋ ಮಾತು ಸತ್ಯ. 100ರಲ್ಲಿ 42%ಇಂದ 41ಕ್ಕೆ ಸ್ಟೇಟ್ ಅಲೋಕೇಶನ್ ಇಳಿದಿದೆ. ಪಾಪ್ಯುಲೇಷನ್ ಮೇಲೆ ಅದು ಈಗ ಡಿಸ್ಕಷನ್ಗಲ್ಲ, ಮೆಷರ್ಮೆಂಟ್ಗೆ ಹೇಳ್ತಾ ಇದೆ. ಒಂದು, ಎವ್ರಿ ಸ್ಟೇಟ್ ಹ್ಯಾಸ್ ಇನ್ಕ್ರೀಸ್ಡ್ ಇಟ್ಸ್ ರೆವಿನ್ಯೂ. ಈವನ್ ಅದರ್ವೈಸ್ ಸುಮ್ಮನೆ ಕೂತರೂ 8% ಜಾಸ್ತಿ ಆಗುತ್ತೆ. ಇನ್ಫ್ಲೇಷನರಿ ಟೆಂಡೆನ್ಸಿ. ಈಗ ಇನ್ಫ್ಲೇಷನರಿ ಟೆಂಡೆನ್ಸಿ ಅಂದರೆ ಒನ್ ಮ್ಯಾನ್ಸ್ ಬೈಯಿಂಗ್ ಈಸ್ ಅದರ್ ಮ್ಯಾನ್ಸ್ ಸೇಲ್. ಕರೆಕ್ಟ್. ಸೊ ದಟ್ ಮ್ಯಾನ್ಸ್ ರಿಕ್ವೈರ್ಮೆಂಟ್ ಟೇಕ್ಸ್ ಕೇರ್ ಆಫ್ ಹಿಸ್ ಪ್ರಾಫಿಟ್. ಈಗ ನನಗೆ ಇನ್ಫೋಸಿಸ್ ಕಂಪನಿ ಡ್ರೈವರ್ ಆಗಿ ಬರೋ ಸಂಬಳ ಇನ್ನೊಂದು ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಬರಲ್ಲ. ಒಂದು. ಅದೇ ರೀತಿ ಕೊಳ್ಳೋ ಸಾಮರ್ಥ್ಯ, ಖರ್ಚಿನ ಸಾಮರ್ಥ್ಯ. ಬೆಂಗಳೂರು ಪ್ಲಸ್ ಕರ್ನಾಟಕ 3ನೇ ಸ್ಥಾನದಲ್ಲಿ ಇರೋದ್ರಿಂದ ಕರ್ನಾಟಕದ ಸಂಪನ್ಮೂಲ ಕ್ರೋಢೀಕರಣ. ಸಿದ್ದರಾಮಯ್ಯನವರು ತಮ್ಮ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಬಜೆಟ್ ಭಾಷಣದ ಪ್ರತಿ ಈ ಸಲ ಸೂಟ್ ಕೇಸ್ನಲ್ಲಿಲ್ಲ, ಒಂದು ಬ್ಯಾಗ್ನಲ್ಲಿದೆ. ದೇರ್ ಇಸ್ ಅ ಮೆಸೇಜಿಂಗ್. ಆ ಬ್ಯಾಗು ಲಿಡ್ಕರ್ನದು. ಲಿಡ್ಕರ್ ಬ್ಯಾಗ್ನಲ್ಲಿದೆ.
ಅಯ್ಯ ಮೊಬೈಲ್ ಅಣ್ಣ, ಮೊಬೈಲ್ ಹಿಂದೆ ಬನ್ನಿ ಅಣ್ಣ. ರಾಜ್ಯ ಸರ್ಕಾರದ ಒಂದು ಏನೋ ಚಮ್ಮಾರರನ್ನ ಅವರ ಜೀವನ ಮಟ್ಟ ಸುಧಾರಿಸೋದಕ್ಕಿರುವಂಥದ್ದು ಲೀಡ್ ಕಾರ್ರಿ. ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿಯ ಬ್ರ್ಯಾಂಡಿನ ಸೂಟ್ಕೇಸ್ ತಂದಿಲ್ಲ ಅವರು. ಕರ್ನಾಟಕದ ಚಮ್ಮಾರರು ತಯಾರಿಸಿರುವಂಥ ಎಸ್ ವೋಕಲ್ ಫಾರ್ ಲೋಕಲ್. ವೋಕಲ್ ಫಾರ್ ಲೋಕಲ್. ತಮ್ಮ ಗೃಹ ಕಚೇರಿ ಕೃಷ್ಣಾದಿಂದ ಹೊರಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 9:24 ಆಗ್ತಾ ಇದೆ. 10:15 ಬಜೆಟ್ ಭಾಷಣವನ್ನು ಆರಂಭಿಸ್ತಾರೆ ಅನ್ನೋದು ಮಾಹಿತಿ. ಹತ್ತುವರೆಗೆ ರಾಹುಕಾಲ ಶುರುವಾಗುತ್ತಂತೆ. ಅದಕ್ಕಿಂತ ಮೊದಲೇ ಬಜೆಟ್ ಭಾಷಣವನ್ನು ಆರಂಭಿಸುವ ಉದ್ದೇಶ. ಎಸ್, ಮುರಳೀಧರ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಏನಿಲ್ಲ ಅಂದ್ರೆ 8% ಆರ್ಥಿಕತೆ ಗ್ರೋತ್ ಇರುತ್ತೆ. 8% ಅವೈಲೇಬಲ್ ಫಿಗರ್ಸು. ಎಸ್, ರಿಯಲ್ ಆರ್ಥಿಕತೆ ನಿಮಗೂ ರಸ್ತೆಯಲ್ಲಿ ಹೋದರೆ ಗೊತ್ತಿರುತ್ತೆ 10-12% ಅಂತ. ಸೊ ಕಳೆದ ಬಾರಿ 10 ತಿಂಗಳಿಗೆ ಸುಮಾರು 49,000 ಚಿಲ್ಲರೆ ಕೋಟಿ ಗ್ಯಾರಂಟಿಗೆ ಖರ್ಚಾಗಿರುತ್ತೆ. ಈ ಸಲ 12ಗೆ ಕಡಿಮೆ ಅಂದರೆ 60,000 ಕೋಟಿ ಬೇಕು. ಒಂದು ಅದೇ ಬಡ್ಜೆಟ್ ಗಾತ್ರ ಜಾಸ್ತಿ ಮಾಡಿಬಿಡುತ್ತೆ. ಬಟ್ ಅದಕ್ಕೆ ತಕ್ಕನಂಗೆ ಸಂಪನ್ಮೂಲ ಈ ಆನ್ಲೈನ್ ಗೇಮ್ಸು ಲಾಟ್ರಿಯಿಂದ ಕಳೆದ 2 ತಿಂಗಳಿಂದ ನಮಗೆ ಬರ್ತಾ ಇದೆ. ಜನವರಿ 1 ಜಾಸ್ತಿ ಬರ್ತಾ ಇದೆ. ಆ್ಯಸ್ ಇಟ್ ಈಸ್ ಸರ್ವಿಸ್ ಸೆಕ್ಟಾರ್ ಗ್ರೋತು ಭಾಳ ಚೆನ್ನಾಗಿದೆ. ಇಟ್ ವಿಲ್ ಟೇಕ್ ಎ ಲೀಪ್ ದಿಸ್ ಇಯರ್ ಅಂತ ಎಕ್ಸ್ಪೆಕ್ಟೆಡ್ಡು. ಸೊ ಸಂಪನ್ಮೂಲ ಕ್ರೋಢೀಕರಣ ತೊಂದರೆ ಇಲ್ಲ. ಎರಡನೇದು ಗ್ಯಾರಂಟಿ ಸ್ಪೆಂಡಿಂಗ್ ಪ್ರಯಾರಿಟಿ ಇಂಪಾರ್ಟೆಂಟ್. ಸ್ಪೆಂಡಿಂಗ್ ಪ್ರಯಾರಿಟಿ ವಾಟ್ ಈಸ್ ಗೋಯಿಂಗ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫಾರ್ ರಿಟರ್ನ್ಸ್. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಕೆಲವು ಸೆಕ್ಟಾರ್ಸು ಬೇರೆ ಸ್ಟೇಟ್ಗಿಂತ ಕಂಪೇರ್ ಮಾಡಿದ್ರೆ ಕಡಿಮೆ ಎಕ್ಸ್ಪೆಂಡಿಚರಲ್ಲಿ ಇದ್ದೀವಿ. ಓಕೆ, ಒಂದು ಅಗ್ರಿಕಲ್ಚರು, ಎರಡನೇದು ಎಜುಕೇಷನ್ನು, ರೋಡ್ಸು. ಎಜುಕೇಷನ್, ಹೆಲ್ತ್ ಆ್ಯಂಡ್ ರೋಡ್ಸ್ ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಓಕೆ, ಯಾವ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರು? ಎಲ್ಲ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರು. ಓಕೆ, ಇಲ್ಲಿ ಏನು ಹೇಳುತ್ತೆ ಅಂದರೆ ಸರ್ವೆ, ಕರ್ನಾಟಕ ಹ್ಯಾಸ್ ಅಲೋಕೇಟೆಡ್ 3.4% ಫಾರ್ ಎಕ್ಸ್ಪೆಂಡಿಚರ್ ಫಾರ್ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್, which is lower than the average allocation by other states, stands at 4.5. ಕಡಿಮೆ ಇರೋದ್ರಿಂದ ಪ್ಲಸ್ ಈ ಮೊಬಿಲಿಟಿ ಮಹಿಳೆಯರಿಗೆ ಫ್ರೀ ಅದೆಲ್ಲ ಆದಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದರಿಂದ ಸುಮಾರು ಸಾರಿಗೆ ವಿಚಾರದಲ್ಲಿ ಖರ್ಚು ಮಾಡಬೇಕು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ವಾಟ್ ಐ ಎಸ್ಟಿಮೇಟ್ ಒಂದು 60,000 ಕೋಟಿ ತಿರ್ಗಾ ಸಾಲ ಅನ್ನೋದು ಇರುತ್ತೆ ಕ್ಯಾಪಿಟಲ್ ಇನ್ಫ್ಲೋ. ನಮಗೊಂದು 10-12 ಕೋಟಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ಹೋಗ್ಬೋದು. ಪ್ಲಸ್ ಈ ಲೋಕಸಭಾ ಬಡ್ಜೆಟ್ ಆದಮೇಲೆ ಈ 16th ಪೇ ಕಮಿಷನ್ದೇನೋ ಮೀಟಿಂಗ್ ಒಂದಿದೆ, ಅದಾದಮೇಲೆ ಏನು ಅಲೋಕೇಶನ್ ಮಾಡ್ತಾರೆ ಅಂತ ನೋಡಿಕೊಂಡು ತಿರ್ಗಾ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತಾ ಇಲ್ವಾ ಅಂತ ಎಲೆಕ್ಷನ್ ಮೇಲೆ ಹೇಳಬೇಕು. ನೀವು ಅಭಿಪ್ರಾಯ ಹೇಳಿ ಅಂದರೆ ಎದುರಿಸ್ತಾ ಇದ್ದೀರಿ ನೀವು. ಹೌದು, ಈಗ ಮಾಡೋಕ್ಕೆ ಹೋಗಲ್ಲ. ಎಸ್, ಶಂಕರ್ ಶೆಟ್ರೆ, ಈ ಸಲದ ಬಜೆಟ್ ಭಾಷಣ ಹೆಚ್ಚು ಕಡಿಮೆ ರಾಜಕೀಯ ಸ್ಪೀಚ್ ಇದ್ದಂಗೆ ಇರಬಹುದು ಅನ್ನೋದು ನನ್ನ ಲೆಕ್ಕಾಚಾರ. ಯಾಕಂದರೆ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ಎಲ್ಲ ಶುರುವಾಗಿದೆ. ಪೊಲಿಟಿಕಲ್ ಸ್ಪೀಚ್ ಇದ್ದಂಗೆ ಇರುತ್ತೆ. ಕಳೆದ ಸಲವೂ ಕೂಡ ಅನೇಕ ಅಂದರೆ ರಾಜಕೀಯ ಬಜೆಟ್ ಎಂಬುದು ಸ್ಪೀಚ್ ಅಲ್ಲ, ಇಟ್ಸ್ ಎ ಪ್ರೆಸೆಂಟೇಷನ್ ಆ್ಯಕ್ಚುಲಿ. ಎಸ್, ಇಟ್ಸ್ ಎ ಪ್ರೆಸೆಂಟೇಷನ್ ಆ್ಯಕ್ಚುಲಿ. ಸೊ ನನ್ನೊಂದು ಪೊಲಿಟಿಕಲ್ ಇರಲಿಕ್ಕಿಲ್ಲ. ಯಾಕಂದರೆ ಇದನ್ನು ರಾಜ್ಯಸಭೆ ಎಲೆಕ್ಷನ್ ಬರ್ತಾ ಇಲ್ಲ. ನಮ್ಮ ರಾಜ್ಯಸಭೆ ಅಲ್ಲ, ನಮ್ಮ ರಾಜ್ಯದ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ ಅಲ್ಲ, ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಆದರೂ ಸ್ವಲ್ಪ ಪಾರ್ಲಿಮೆಂಟ್ ಎಲೆಕ್ಷನ್ ಸ್ವಲ್ಪ ಪೊಲಿಟಿಕಲಿ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೋರ್ ದೆನ್ ದ್ಯಾಟ್ ಆ್ಯಕ್ಚುಲಿ ಏನಂದರೆ, ಈಗ ನೀವು ಬಜೆಟ್ ಕೊಡೋದ್ರಲ್ಲಿ ಆ್ಯಕ್ಚುಲಿ ನೀವೆಲ್ಲ ಯಾವುದಕ್ಕೆ ಎಷ್ಟು ಅಂತ ಮುರಳೀಧರ್ ಹೇಳ್ತೇನೆ. ಮುಂದಿನ ಬಜೆಟ್ಗಳೇ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು 3-4 ವರ್ಷ ಹಿಂದೆ ಹೈಯೆಸ್ಟ್ ಅಲೋಕೇಶನ್ ಆಗುತ್ತೆ ಇರಿಗೇಷನ್ಗೆ, PWDಗೆಲ್ಲ ಎಜುಕೇಷನ್ ಇತ್ತು, ಅಂದರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಹೋಗ್ತೀವಿ. ಬಟ್ ಇತ್ತೀಚಿನ ಬಜೆಟ್ಗಳನ್ನು ನೋಡಿದರೆ ಇವನ್ ಬೊಮ್ಮಾಯಿಯವರ ಬಜೆಟಲ್ಲಿ ಕೂಡ ಅಲ್ಲಿ ಎಜುಕೇಷನ್ಗೆಲ್ಲ ಜಾಸ್ತಿ ಕೊಟ್ಟರು. ನೀವು ಲಾಸ್ಟ್ ಬೊಮ್ಮಾಯಿ ಸಿದ್ದರಾಮಯ್ಯ ಫಸ್ಟ್ ಟೈಮ್ ಮಹಿಳಾ ಮತ್ತು ಶಿಶು ಕಲ್ಯಾಣಕ್ಕೆ ಹೈಯೆಸ್ಟ್ ಕೊಟ್ಟರು. ಯಾಕಂದರೆ ಈ ಯೋಜನೆಗಳೆಲ್ಲ ಅದರ ಬರ್ತದೆ, 2,000 ಬರ್ತಲ್ಲ, 2,000 ಬರ್ತಲ್ಲ, ಹಾಗೆ ಮಹಿಳಾ ಮತ್ತು ಶಿಶು ಕಲ್ಯಾಣ ಹೈಯೆಸ್ಟ್ ಕೊಟ್ಟರು. ಈ ಸಲವನ್ನು ನನ್ನ ಲೆಕ್ಕದಲ್ಲಿ ಮಹಿಳಾ ಮತ್ತು ಶಿಶು ಕಲ್ಯಾಣಕ್ಕೆ ಹೈಯೆಸ್ಟ್ ನೋಡಬೇಕು ನಾಳೆ ಅಲಾಟ್ಮೆಂಟ್ ಆಗೋ. ಸೊ ಇದೇ ಸ್ಪೆಷಾಲಿಟಿ ಹೇಗೆ ಚೇಂಜ್ ಆಗ್ತದೆ ನೋಡಿ ಬಜೆಟ್ ಅಲೋಕೇಶನ್. ನಾವು ಹೇಳುವ ಮಹಿಳಾ ಮತ್ತು ಶಿಶು ಕಲ್ಯಾಣಕ್ಕೆ ಕೊಟ್ಟರು ಅಂತಂದರೆ
ಅದೇನೋ ಬಿಕಾಸ್ ಆಫ್ ಇದು ಶಕ್ತಿ ಯೋಜನೆ 2,000 ರೂಪಾಯಿ Yes, yes, 2,000 ರೂಪಾಯಿ ದುಡ್ಡು ಹಾಕೋದಕ್ಕೆ. ಪ್ರತಿ ಯೋಜನೆಗಳು ಉಂಟಲ್ಲ, ಈ ಯೋಜನೆಗಳು ಯಾವುದೋ ಸೆಕ್ಷನ್ಗೆ ಅಂತ ಇರ್ತಾರೆ, ಅವರು ಈ ಭಾಗ್ಯಕ್ಕೆ ಇಷ್ಟು ಈ ಭಾಗ್ಯಕ್ಕೆ ಇಷ್ಟು ಅಂತ ಹೇಳೋದು, ಅದರ ಬದಲು ಈ ಯೋಜನೆ ಅಡಿ ಸೇರಿಸ್ಬಿಡ್ತಾರೆ. Yes, ಜನಗಳಿಗೆ ಗೊತ್ತಾಗಲ್ಲ ಇದು ಆ್ಯಕ್ಚುಲಿ. ದಿಸ್ ಇಸ್ ದಿ ಒನ್ ಇದು. ಹಾಗಾಗಿ ಎಷ್ಟು ಬದಲಾವಣೆ ಆಗ್ತದೆ ಇದೆಲ್ಲ ಆದದ್ದು ಬಿಕಾಸ್ ಆಫ್ 5 ಗ್ಯಾರಂಟೀಸ್. ಆ್ಯಕ್ಚುಲಿ 5 ಗ್ಯಾರಂಟೀಸ್ ನಮ್ಮ ಅನಿಲ್ ಅವ್ರು ಹೇಳಿದಾಗೆ ತೊಂದರೆ ಇಲ್ಲ, ಜನಸಾಮಾನ್ಯರಿಗೆ ಬಡವರಿಗೆ ಹೆಲ್ಪ್ ಆಗಿದೆ. ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ತಾಳ ಹಾಕ್ತಿದ್ದಾರೆ ಯಾವುದಕ್ಕೆ? ಏನಾಯ್ತು? ಓಕೆ ಎಸ್ ಶಂಕರ್ ಶೆಟ್ಟಿ. ಸೊ ಈ ಅನಿಲ್ ಅವರು ಒಂದು ಕರೆಕ್ಟ್ ಹೇಳ್ತಾರೆ, ಈ ಯೋಜನೆ ಎಂಬುದು ಬಡವರಿಗೆ ಕೊಟ್ಟಿದ್ದೇವೆ, ಇಷ್ಟು ಜನ ಕೊಟ್ಟಿದ್ದೇವೆ, ಒಳ್ಳೇದು ಬಡವರಿಗೆ ಕೊಡುವಾಗ. ಯಾಕಂದರೆ ನಮ್ಮ ದೇಶದ ಉದ್ದೇಶನೂ ಸಹ ಬಡವರನ್ನು ಮೇಲೆತ್ತಬೇಕು ಅಂತ ಅರ್ಥ ಆಯ್ತಲ್ಲ. ದಟ್ ಈಸ್ ಅದನ್ನು ಇದಿಲ್ಲ. ಬಟ್ ಅದಕ್ಕೆ ಸಂಗ್ರಹಣ ಮಾಡೋದು ಹೇಗೆ ಅಂತೇಳಿ. ಸೊ ಆಗಬೇಡಿ, ನೀವು ಕಮರ್ಷಿಯಲ್ ಪಾರ್ಟ್ ಬಿಡಿ, ಸೆಕೆಂಡ್ ಪಾರ್ಟ್ ಬರುವ ಈ ಸಲ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಎಷ್ಟೋ ಸಮಯ ನಂತರ ನಮ್ಮ ಬಳ್ಳಾರಿ ಜಿಲ್ಲೆ ವಿಭಜನೆ ಆದಮೇಲೆ ಈ ಸಲ ಜಿಲ್ಲೆಗಳ ವಿಭಜನೆ ಆಗೋದು ಘೋಷಣೆ ಆಗ್ಬೋದು ಅಂತ ಹೇಳ್ತಾರೆ. ಬಳ್ಳಾರಿ ಯಾವುದು ತುಮಕೂರು ಡಿಸ್ಟಿಕ್ ಮತ್ತು ಬೆಳಗಾಂ ಡಿಸ್ಟಿಕ್. ಬೆಳಗಾಂ ಮುಟ್ಲಿಕ್ಕೆಲ್ಲ ಯಾಕೆ ಬಂದರೆ ಸ್ವಲ್ಪದ ಕಾಂಪ್ಲಿಕೇಶನ್ ಬಿಕಾಸ್ ಆಫ್ ಭಾಷೆಯದ್ದು ಪ್ರಾಬ್ಲಮ್ ಉಂಟಲ್ಲ ಅಲ್ಲಿ, ಮರಾಠಿ ಭಾಷೆ. ಸೊ ಅದೆಲ್ಲಾದ್ರೂ ಬೆಳಗಾಂ ಡಿವಿಷನ್ ಒಂದು ಸೈಡ್ ಅದು ಮರಾಠಿ ಆಗ್ತದೆ, ಒಂದು ಸೈಡ್ ಅದಕ್ಕಾಗಿ ಅದು ಮುಟ್ಟುದಿದ್ರೆ ಯಾವಾಗಲೇ ಮುಟ್ಬೋದು. ಬಟ್ ಒಂದು ರಿಸ್ಕ್ ತಗೊಂಡು ಈ ಸಲ ಮುಟ್ಟಿದ್ರೂ ತೊಂದರೆ ಇಲ್ಲ, ಅದನ್ನು 2-3 ಡಿಸ್ಟಿಕ್ ಮಾಡ್ತಾರೆ ಅಂತ ಹೇಳ್ತಾರೆ. ತುಮಕೂರನ್ನು ಮುಟ್ಬೋದು. ಈಗ ತುಮಕೂರು ದೊಡ್ಡ ಜಿಲ್ಲೆ ಆಗಿದೆ ಆ್ಯಕ್ಚುಲಿ, ಅದನ್ನು ಮುಟ್ಬೋದು. ಒಂದೇ ಅಲ್ಲಿ ಮಧುಗಿರಿಯನ್ನು ಒಂದು ಹೆಡ್ ಕ್ವಾರ್ಟರ್ಸ್ ಅಂತ ಮಾಡುವ, ಅಥವಾ ತಿಪ್ಟೂರು ಸೈಡನ್ನು ಹೆಡ್ ಕ್ವಾರ್ಟರ್ಸ್ ಅಂತ ಮಾಡಿ ಅದೊಂದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಈ ವಿಜಯಲ್ಲಿ. ಮತ್ತು ಬೇರೆ ಎಂಥದ್ದು ನಿಶ್ಚಯ ಇಲ್ಲ. ಮತ್ತು ದೊಡ್ಡ ಪ್ರಾಬ್ಲಮ್ ಅಂದರೆ ಹಣ ಹೇಗೆ ಸಂಗ್ರಹ ಮಾಡ್ತಾರೆ ಎಂಬುದೇ ದೊಡ್ಡ ಮುಖ್ಯ ಉದ್ದೇಶ. ಅಂಥದ್ದು ಇದು ಪೊಲಿಟಿಕಲ್ ಸ್ಪೀಚ್ ಆಗಿರಲಿಕ್ಕಿಲ್ಲ. ಬಟ್ ಬಹುಶಃ ಅವರ 15ನೇ ಬಜೆಟ್ ಇದಾಗಿಂದ ಭಾರೀ ಕಷ್ಟಪಟ್ಟು ಮಾಡುವ ಬಜೆಟ್ ಇದಾಗಿರ್ಬೋದು ಸಿದ್ದರಾಮಯ್ಯನವರು. ನಿಜವಾಗಿ ಕಷ್ಟಪಟ್ಟು, ಯಾಕಂದರೆ ಹಣ ಸಂಗ್ರಹಣೆಗೆ ದಾರಿಯೇ ಕಾಣೋದಿಲ್ಲ, ಎಕ್ಸೆಪ್ಟ್ ಸಾಲ ಮಾಡೋದನ್ನೊಂದು ಬಿಟ್ಟರೆ ಬೇರೆ ಯಾವುದೇ ಒಂದು ದಾರಿ ಕಾಣಲ್ಲ. ಹಾಗಾಗಿ ಇದು ಈ ದೊಡ್ಡ ಒಂದು ಇವರಿಗೆ ಸವಾಲಾಗಿರ್ತದೆ ಈ ಬಜೆಟ್. ಯಾವಾಗಲೂ ಬಜೆಟ್ ಕೊಡೋರು ಹೆಮ್ಮೆಯಿಂದ ಬರ್ತಾರೆ ಆ್ಯಕ್ಚುಲಿ, ಹೇಗೆ ಖರ್ಚು ಮಾಡೋದು ಅದನ್ನು ಅನೌನ್ಸ್ ಮಾಡ್ತೇವೆ, ಇದನ್ನು ಅನೌನ್ಸ್ ಮಾಡ್ತೇವೆ ಅಂತ. ಈ ಸಲ ಯಾವುದೋ ಅಂತ ಎಕ್ಸ್ಟ್ರಾ ಒಂದು ಅನೌನ್ಸ್ ಮಾಡಿ ಜನಪ್ರಿಯ ಬಜೆಟನ್ನು ಕೊಡುವಂತಿಲ್ಲ, ಇದ್ದದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಭಾಗ್ಯಗಳನ್ನು ಕಂಡು. ಈ ಬಜೆಟ್ ಎಲ್ಲ ಈ ಭಾಗ್ಯ ಯೋಜನೆ ಇಫೆಕ್ಟ್ ನೋಡಿ, ಮುಂದಿನ ಬಜೆಟ್ಗಳು ಇದೇ ರೀತಿ ಆಗ್ತದೆ. ಡೆವಲಪ್ಮೆಂಟ್ಗೆ ಪ್ರಾಜೆಕ್ಟ್ಗೆ ಹಣ ಕೊಡಲಿಕ್ಕಾಗಲ್ಲ. ನೀವು ಶಾಸಕರಿಗೆ ಅನುದಾನ, ದೊಡ್ಡ ಶಾಸಕರು ಅಸಮಾಧಾನವಾಗಿದ್ದಾರೆ, ಕರೆಕ್ಟ್. ಶಾಸಕರ ಅನುದಾನ ಅಂತ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು 55,000 crores ಅಂದರೆ ಆಲ್ಮೋಸ್ಟ್ 1/5 1/6 ಆಫ್ ದಿ ಬಜೆಟ್ ಅಮೌಂಟ್ ಆಗ್ತದೆ. ಇದು ಅಡಿಷನಲ್ ಬರ್ಡನ್ ನಮಗೆ. ಈಗ ಇದಕ್ಕೆ ನಾವು ಎಕ್ಸ್ಪೆಕ್ಟೆಡ್ ರಿಸೋರ್ಸಸ್ ಇಲ್ಲ. ಮತ್ತು ರಿಸೋರ್ಸಸ್ ಎಲ್ಲ ಇನ್ಕ್ರೀಸ್ ಮಾಡಿದ್ದೇನೆ ಅಂತ ಹೇಳ್ತಾರೆ, ಬಟ್ ಇನ್ನು ಫರ್ದರ್ ಯಾವುದೂ ಇನ್ಕ್ರೀಸ್ ಮಾಡೋ ಯಾವುದೂ ಸ್ಕೋಪ್ ಇರಲಿಲ್ಲ. ಸೊ ಇದು ಸಿದ್ದರಾಮಯ್ಯವ್ರಿಗೆ ಒಂದು ದೊಡ್ಡ ಸಾಲ ಆಗ್ತದೆ. ಈ ಬಜೆಟನ್ನು ಕುತೂಹಲದಿಂದ ಕಾಯ್ದುಕೊಳ್ಬೇಕಾಗುತ್ತೆ. ಅನಿಲ್ ಮುಗಿಲಿ ಸ್ಪೀಚ್, ನೋಡೋಣ, ಎಲ್ಲರೂ ಇಲ್ಲೇ ಇರ್ತೀವಿ. ಇದು ರಾಜಕೀಯ ಭಾಷಣ ಆಗುತ್ತೋ ಇಲ್ವೋ? ಅಜಿತ್, ರಾಜಕೀಯ ಭಾಷಣ ಆಗುತ್ತೋ ಇಲ್ವೋ? ಒಂದು ಹೇಳ್ತೀನಿ ಕೇಳಿ. ನಾನು ನೀವು ಮೊದಲೇ ಬಂದಾಗ ಹೇಳಿದೆ, ಶಂಕರ್ ಶೆಟ್ಟರು ಇರಲಿಲ್ಲ, ತಾವೂ ಇರಲಿಲ್ಲ. ಕಳೆದ 8 ತಿಂಗಳಲ್ಲಿ ರೆವಿನ್ಯೂ ರಿಸಿಟ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 77,000 crore. ಓಕೆ, 77,000 ಇಫ್ ಐ ಆಮ್ ನಾಟ್ ರಾಂಗ್ 77,070 crore. ಅಂದರೆ ಆಲ್ಮೋಸ್ಟ್ 58,000 ಕೋಟಿ, 58,775 ಕೋಟಿ ನಾವು 5 ಏನೋ ಸ್ಕೀಮ್ಸ್ಗಳ ಮೇಲೆ ಖರ್ಚು ಮಾಡ್ತಕ್ಕಂಥ ಅಮೌಂಟು ನಮಗೆ ಈಗ ಆಲ್ರೆಡಿ 8 ರಿಂದ 9 ತಿಂಗಳಲ್ಲಿ ನಮಗೆ ರೆವಿನ್ಯೂ ರಿಸಿಟ್ಸ್ ಇನ್ಕ್ರೀಸ್ ಆಗಿರೋದು ಸರಿ ಸುಮಾರು 77,070 ಕೋಟಿ ರೂಪಾಯಿ. ಸೊ ವಿಚ್ ವಿ ಆರ್. ಆ್ಯಂಡ್ ಫಾರ್ ಶಂಕರ್ ಶೆಟ್ಟರಿಗೆ ಒಂದು ಕೈಂಡೆಸ್ಟ್ ಇನ್ಫಾರ್ಮೇಷನ್, ಎವ್ರಿ ಬಜೆಟ್ ಬಂದಾಗ ನಾನು ಒಪ್ಕೊಳ್ತೀನಿ, ಇವರು ಒಪ್ಕೊಳ್ತಾರೆ ಅಂತೇಳಿ ಭಾವಿಸ್ತೀನಿ, ಕಾಂಪೌಂಡಿಂಗ್ ಇಂಟ್ರೆಸ್ಟಲ್ಲಿ ಎಲ್ಲ ಸ್ಟೇಟ್ಗಳೂ ಬೆಳೀತವೆ, ಇನ್ಕ್ಲೂಡಿಂಗ್ ರಾಜ್ಯ ಇರ್ಬೋದು, ದೇಶ ಇರ್ಬೋದು. ಕಾಂಪೌಂಡಿಂಗ್ ಅಂದರೆ ಮಲ್ಟಿಪ್ಲಿಕೇಶನ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಟುಡೇ ಇಫ್ ಮೈ ರೆವಿನ್ಯೂ ರಿಸಿಟ್ಸ್ ಇಸ್ ಅಬೌಟ್ 2,30,000 crore, ಇಟ್ ಈಸ್ ಗೋಯಿಂಗ್ ಟು ಬಿ 10 lakh crore ಇನ್ ನೆಕ್ಸ್ಟ್ 5 years. ಆದರೆ ಈ ಅನುದಾನ ಏನಿದೆಯಲ್ಲ 58,000 ಕೋಟಿ ಅಲ್ಲೇ ಇರ್ತದೆ. ಯಾರು ಹೇಳಿದ್ರು ಅಲ್ಲೇ ಇರುತ್ತೆ? ಯಾಕೆ ಇನ್ಕ್ರೀಸ್ ಆಗುತ್ತೆ? 2,000ದಿಂದ 4,000, 4,000ದಿಂದ 8,000, 6,000ದಿಂದ 10,000 ಹೋಗುತ್ತೆ, ಹೋಗಲ್ಲ. 2,000 ರೂಪಾಯಿನೇ ಕೊಡೋದು ನಾವು. ಅಲ್ಲ, ಭಾಗ್ಯಲಕ್ಷ್ಮಿಗೆ ಅಪ್ಲೈ ಮಾಡೋ ಹೆಣ್ಮಕ್ಳು ಜಾಸ್ತಿ ಆಗ್ತಾರೆ. ಭಾಗ್ಯಲಕ್ಷ್ಮಿ ಅಪ್ಲೈ ಮಾಡೋ ಹೆಣ್ಣು ಅಂತಂದ್ರೆ ಎಷ್ಟು? ಈಗ ಫಾರ್ ಎಕ್ಸಾಂಪಲ್, ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಗೃಹಲಕ್ಷ್ಮಿಗೆ 1,30,00,000 ಜನ ಇದ್ದಾರೆ. ಓಕೆ, ಆಯ್ತಾ? ಇದು ಮಲ್ಟಿಪ್ಲಿಕೇಶನ್ ಇಂಟು 2 ಆಗುತ್ತಾ? 2 ಆಗಲ್ರಿ. ಮತ್ತೆ ಅಲ್ಲ, 2 ಅನ್ಕೊಂಡ್ರು ಸರ್. ಈಗ ಟೋಟಲ್ 3,35 lakh ಪಾಪ್ಯುಲೇಷನ್ ಇದೆ ಹೆಣ್ಮಕ್ಳದು. ಅದರಲ್ಲಿ 1,30 lakhs ಜನ ಇದನ್ನ ನಾನು ಒಪ್ಕೊಳ್ತೀನಿ. ಮೊದಲಿನ 2 ವರ್ಷ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಸ್ಟ್ರಗಲ್ ಅಲ್ಲ, ನಾನು ಹೇಳ್ತಿದ್ದೀನಿ ಕೇಳಿ. ಫಸ್ಟ್ ವರ್ಷದೊಳಗೆ ವಿ ಹ್ಯಾವ್ ಡನ್ ಅ ಬ್ರೇಕ್ ಥ್ರೂ. 77,070 crore ಇಸ್ ದ ರೆವಿನ್ಯೂ ರಿಸಿಟ್ಸ್ ವಿಚ್ ಇಸ್ ಇನ್ಕ್ರೀಸ್ಡ್. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 77,000 ಕೋಟಿ ಹೆಚ್ಚುವರಿ ಆದಾಯ ಬರ್ತಾ ಇದೆ ಈ ಸಲ. ಆದ್ರಿಂದ
ಆ ದುಡ್ಡಲ್ಲಿಗೆ ಹೋಗ್ಬಿಡುತ್ತೆ ಗ್ಯಾರಂಟಿ ಯೋಜನೆಗಳಿಗೆ. ಉಳಿದ ಹಣ ಕಳೆದ ವರ್ಷ ಎಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಸಿಗ್ತಾ ಇತ್ತು ಅಷ್ಟು ಈ ಸಲ ಸಿಗುತ್ತೆ ಅಂತ. ನಿನ್ನೆ ಪ್ರಿಲಿಮಿನರಿ ಡಿಸ್ಕಷನ್ ಆಗಿದ್ದಾರೆ. ಬಜೆಟ್ ಮಂಡನೆ ಮಾಡಿದಾಗ ನಮಗೆ ರೆವೆನ್ಯೂ ರೆಸಿಪ್ಟ್ಸ್ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಇನ್ಸೈಡ್ ಇನ್ಫಾರ್ಮೇಶನ್ ಇರುತ್ತೆ. ವೇಟ್ ಮಾಡಿ ಜಸ್ಟ್ ವೇಟ್ ಫಾರ್ ಸಮ್ Look at his confidence. Inside information you will get all the information. ಅವ್ರದೇ ಪಕ್ಷದ್ದು ಅವ್ರಿಗೆ ಇನ್ಫಾರ್ಮೇಶನ್ ಇದೆ. ಅದು ಬಜೆಟ್ ಮಂಡನೆ ಆಗ್ಲಿ ಆಮೇಲೆ ನಾವು ಒಂದ್ ಸೆಕೆಂಡ್ ನೋಡಿ. ಒಂದೇ ನಿಮಿಷ ಸುರ್ಬೇರ್ ರೆವಿನ್ಯೂ ರೆಸಿಪ್ಟ್ಸ್ 77,000 ಕೋಟಿನೋ 50,000ನೋ 60,000ನೋ ಹೆಚ್ಚಿಗೆ ಆಗಿದ್ರೆ ನನಗೆ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಎಕ್ಸ್ಪೆಂಡಿಚರ್ ಎಷ್ಟು ಇನ್ಕ್ರೀಸ್ ಆಗಿದೆ, ರೆವೆನ್ಯೂ ಎಷ್ಟು ಇನ್ಕ್ರೀಸ್ ಆಗಿದೆ. ಆಟೋಮೆಟಿಕ್ ಆಗಿ ಅಷ್ಟು ಇನ್ಕ್ರೀಸ್ ಆಗ್ತಾ ಇತ್ತ ಐ ಡೋಂಟ್ ನೋ. ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ರು. ಬಿಕಾಸ್ ಆಫ್ ಇನ್ಕ್ರೀಸ್ ಆಫ್ ರೋಡ್ ಟ್ಯಾಕ್ಸ್, ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್, ಮುಂಚೆ ಇದ್ದ ಅಬಕಾರಿ ಶುಲ್ಕ ಎಷ್ಟು, ಈಗ ಎಷ್ಟಾಗಿದೆ. ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಮೊದಲು ಎಷ್ಟು ಕೊಡ್ತಾ ಇದ್ವಿ, ಈಗ ಎಷ್ಟು ಕೊಡ್ತಾ ಇದ್ದೀವಿ. ಬೆಲೆಗಳು ಜಾಸ್ತಿ ಆಗಿದಾವ ಸ್ವಾಮಿ. 77,000 ಕೋಟಿ ರೆವಿನ್ಯೂ ರಿಸಿಟ್ಸ್ ಜಾಸ್ತಿ ಆಗಿದೆ ಅನ್ನೋದನ್ನ ನೀವು ಸಾಧನೆ ಅಂತ ಹೇಳ್ತಾ ಇದ್ದೀರಿ. ಒಂದ್ ನಿಮಿಷ ಕೇಳಿ. ಈಗ ಒಂದು ಯಾವ್ದು ನಾನು ಗೃಹ ಜ್ಯೋತಿ ತಗೊಂಡ್ರೆ 2 ಕೋಟಿ ಜನ ಬೆನಿಫಿಷಿಯರ್ಸ್ ಇದ್ದಾರೆ. ಗೃಹ ಲಕ್ಷ್ಮಿ ತಗೊಂಡ್ರೆ 1,30,00,000 ಜನ ಬೆನಿಫಿಷಿಯರ್ಸ್ ಇದ್ದಾರೆ. ಅಲ್ಲ ಈಗ 60% ಜನ ಬೆನಿಫಿಟ್ ತಗೊಂತ ಇದ್ದಾರೆ. ರೈಸ್ ಮಾಡಿದಿರಿ, ನಾನು ಹೇಳ್ತೀನಿ ಕೇಳಿ. ಟ್ಯಾಕ್ಸ್ ರೈಸ್ ಮಾಡಿ ದುಡ್ಡು ಕಲೆಕ್ಷನ್ ಮಾಡ್ತಾ ಇದೀರಿ. ಅದನ್ನು ಬಿಟ್ಟು ಬೇರೆ ಯಾವ ರೀತಿ ನೋಡಿ ಅಭಿವೃದ್ಧಿ ಕಿಡ್ನಿ ಮಾಡ್ಕೊಡಿ ಮಾತಾಡ್ತೀರಿ. ಮಾತಾಡ್ತಾರೆ ಪಾಪ ಡೆಸ್ಪರೇಟ್ ಆಗಿ ಮಾತಾಡ್ತೀರಿ. ಕಿಡ್ನಿ ಅನಿಲ್ ಯಾರು ಕಿಡ್ನಿ ಮಾರಿ ಕೊಡೋದಿಲ್ಲ. ಆರ್ಗ್ಯುಮೆಂಟ್ ಏನಿದೆ ಅಂದ್ರೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಆಗಿದೆಯಪ್ಪ. ಒಂದ್ ನಿಮಿಷ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಆಗಿದೆ. ಒಂದ್ ನಿಮಿಷ ಗಂಡ ದುಡಿತಿರ್ತಾನೆ, ಅವನಿಗೊಂದು ಸ್ವಲ್ಪ ಕುಡಿತದ ಅಭ್ಯಾಸ ಇದೆ ಅಂತ ಅನ್ಕೊಳ್ಳಿ. ಅವನು ತನ್ನ ಕುಡಿತದ ಮೇಲೆ ಪ್ರತಿ ತಿಂಗಳು ಜಾಸ್ತಿ ಖರ್ಚು ಮಾಡ್ತಿದ್ದಾನೆ. ಹೆಂಡತಿಗೆ 2,000 ರೂಪಾಯಿ ಬರ್ತಿದೆ. ಆ ಕುಟುಂಬ ಏನೋ ಒಂದು ಫ್ಲ್ಯಾಟೋ ಮನೆನೋ ಸೈಟೋ ಖರೀದಿ ಮಾಡ್ತು. ಮುಂಚೆ ರಿಜಿಸ್ಟ್ರೇಷನ್ಗೆ ಎಷ್ಟು ದುಡ್ಡು ಕೊಡ್ತಾ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ದುಡ್ಡು ಈಗ ರಿಜಿಸ್ಟ್ರೇಷನ್ಗೆ ಕೊಡ್ತಾ ಇದೆ. ನೀವು 2,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇಲ್ವಾ ಅಂತೀರಿ, ಕರೆಂಟ್ ಬಿಲ್ ಫ್ರೀ ಆಗಿಲ್ವಾ ಅಂತೀರಿ. ದಟ್ ಈಸ್ ಅ ಡಿಬೇಟೇಬಲ್ ಇಶ್ಯೂ. ಆದರೆ ಈ ಗ್ಯಾರಂಟಿ ಯೋಜನೆಗಳ ಖರ್ಚು ಕಂಟಿನ್ಯೂಸ್ ಆಗಿ ತಪ್ಪು ಯಾಕೆ ಗೊತ್ತಾ, ಬಡವರ್ಗಗಳಿಗೆ ಜನ ಬೆನಿಫಿಟ್ ಹೋಗ್ತಾ ಉಂಟು. ದಟ್ ಈಸ್ ಇಂಪಾರ್ಟೆಂಟ್. ಪುವರ್ ಪೀಪಲ್ ಸೋಷಿಯಲಿ ಸ್ಪೀಕಿಂಗ್ ಉಂಟಲ್ಲ, ಅದು ತಪ್ಪೇನಲ್ಲ. ಶಂಕರ್ ಶೆಟ್ರೆ, ಬಡವರನ್ನ ಮೇಲೆತ್ತುವ ವಿಧಾನಗಳು ಯಾವುದು ಅನ್ನೋದರ ಬಗ್ಗೆ ಚರ್ಚೆಗಳಾಗ್ತದೆ. ಅದೇನೋ ಹೆಲಿಕಾಪ್ಟರ್ ಮನಿ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು ಮುಂಚೆ. ಅಕೌಂಟಿಗೆ ದುಡ್ಡು ಹಾಕ್ಬಿಡ್ತಾರೆ ಅಂತ. ಬಡವರನ್ನ ಮೇಲೆತ್ತುವ ವಿಧಾನ ಯಾವುದು? ಲೆಟ್ ಅಸ್ ಕಂಪೇರ್ 2 ಥಿಂಗ್ಸ್. ಒಂದು ಅನಿಲ್ 200 ಯೂನಿಟ್ ಉಚಿತ ವಿದ್ಯುತ್, 200 ಯೂನಿಟ್ ತನಕದ ಉಚಿತ ವಿದ್ಯುತ್. ಕೇಂದ್ರ ಸರ್ಕಾರ ಇನ್ನೊಂದು ಘೋಷಣೆ ಮಾಡುತ್ತೆ, ರಾಮ ಮಂದಿರ ಲೋಕಾರ್ಪಣೆ ಆದ ದಿವಸ 300 ಯೂನಿಟ್ ಉಚಿತ ವಿದ್ಯುತ್, ಬಟ್ ನಿಮ್ಮ ರೂಫ್ ಟಾಪ್ ಮೇಲೆ ಸೋಲಾರ್ ಹಾಕ್ಕೊಡ್ತೀವಿ ಅಂತ. ಅದು ಲಿಮಿಟೆಡ್ ಜನಕ್ಕೆ, ಫುಲ್ 1 ಕೋಟಿ ಮನೆಗಳಿಗೆ 1 ಕೋಟಿ ಮನೆಗಳಿಗೆ ಫಸ್ಟ್ ಸ್ಟೇಜಲ್ಲಿ 1 ಕೋಟಿ ಮನೆಗಳ ರೂಫ್ ಟಾಪ್ ಮೇಲೆ 300 ಯೂನಿಟ್ ತನಕ ಉಚಿತ ವಿದ್ಯುತ್ ಉತ್ಪಾದಿಸುವಂಥ ಸೋಲಾರ್ಗಳನ್ನು ಹಾಕ್ಕೊಡ್ತೀವಿ ಅಂತ. 2 ಮಾದರಿಗಳು. ಸೋಲಾರ್ ಹಾಕಿಸಿಕೊಂಡ ಮನೆಗಳಿಗೂ ಉಚಿತ ವಿದ್ಯುತ್ ಬರುತ್ತೆ, ಭಾಗ್ಯಜ್ಯೋತಿಯಲ್ಲಿರುವವರಿಗೂ ಉಚಿತ ವಿದ್ಯುತ್ ಬರುತ್ತೆ. 2 ಮಾದರಿಗಳ ಪೈಕಿ ಉತ್ತಮವಾದ ಮಾದರಿ ಯಾವುದು ಅನ್ನೋದು ದಟ್ ಈಸ್ ಅ ಡಿಬೇಟ್. ಸುರಭಿ ನಾನು ಕೇಳಬೇಕಲ್ಲ. ಒಂದು ನಿಮಿಷ ಬಂದೆ. ಅಲ್ಲ, ನೀವು ಬಹಳ ಚೆನ್ನಾಗಿ ಹೇಳಿದ್ದೀರಾ. ಇದನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಬೇಕು ಅಂದ್ರೆ, ಭಾರತದಲ್ಲಿ ಮಾಡ್ತಿರುವಂತಹ ಒಂದು ಎಕನಾಮಿಕ್ ಗ್ರೋತ್ ಮತ್ತೆ ಎಕನಾಮಿಕ್ ಇಂಪ್ರೂವ್ಮೆಂಟ್ ವರ್ಸಸ್ ಶ್ರೀಲಂಕಾ ಮತ್ತೆ ಪಾಕಿಸ್ತಾನದಲ್ಲಿ ಏನ್ ನಡೀತಾ ಇದೆ? ನಾನು ಯಾವುದು ಕಂಪೇರಿಂಗ್ ಆರ್ಸೆಲ್ಸ್ ವಿತ್ ಶ್ರೀಲಂಕಾ ಅಂಡ್ ಪಾಕಿಸ್ತಾನ? ಸರ್, ನಾನು ತಪ್ಪು ಮೇಡಂ, ವಿ ಆರ್ ಇನ್ ಅ ಡಿಫರೆಂಟ್ ಲೀಗ್.
ಅರ್ಥ ಆಯ್ತು ಸರ್. ಇತ್ತೀಚಿನ ದಿನಗಳಲ್ಲಿ ಶ್ರೀಲಂಕಾ ಪಾಕಿಸ್ತಾನ ಕಂಪೇರ್ ಮಾಡ್ತಾರೆ, ಬಾಂಗ್ಲಾದೇಶ ಕಂಪೇರ್ ಮಾಡೋದು. ಬಾಂಗ್ಲಾದೇಶದ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಮೋರ್ ದನ್ ಇಂಡಿಯಾ. ಯಾವ ಬಾಂಗ್ಲಾದೇಶ ರಾಜಕೀಯ ಪಕ್ಷಗಳು ಉಂಟಲ್ಲ ಅವ್ರಿಗೆ ತಕ್ಕವಾಗೆ ಮಾತಾಡ್ತಾರೆ. ಬಾಂಗ್ಲಾದೇಶ ಲೇಟೆಸ್ಟ್ ಕಂಟ್ರಿ ಅದು, ಬಟ್ ಇಟ್ ಇಸ್ ಡೆವಲಪಿಂಗ್. 100% ನಾನು ಎಲ್ಲ ಮೂರ್ ದೇಶನ ತಗೊಳ್ತೀನಿ. One second, please let me finish my point. ಕತೆ ಇದ್ದಂಗಿದೆ Let me ಬಾಂಗ್ಲಾದೇಶ finish my point. ಅಲ್ಲ, ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಾನು ಏನ್ ಹೇಳ್ತೀನಿ ಅಂತ. ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್ ನಾನು ಯಾಕೆ ತಗೊಂಡು, ಓಕೆ ಬಾಂಗ್ಲಾದೇಶ್ ತಗೊಂಡಿದ್ದೀನಿ, ನಾನು ಯಾಕೆ ತಗೋತಾ ಇದ್ದೀನಿ ಅಂದ್ರೆ ದೇ ಆರ್ ನೇಬರ್ಸ್, ಸೌತ್ ಏಷ್ಯನ್ ಕಂಟ್ರೀಸ್. ಅವರಲ್ಲಿರುವಂತಹ ಸಿಮಿಲರ್ ಸೋಶೋ ಎಕನಾಮಿಕ್ ಪ್ರಾಬ್ಲಮ್, ಮೇ ಬಿ ನಾಟ್ ಅವರ ನಮ್ಮ ಗ್ರೋತ್ ಅವ್ರಿಗಿಂತ ಜಾಸ್ತಿ ಇದೆ. ಎಸ್, ನಾನು ಯಾಕೆ ಆ ಪಾಯಿಂಟ್ ತಗೊಂಡೆ ಅಂದ್ರೆ, ಯಾವ ಕಂಟ್ರಿನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದಾರೋ, ಯಾವ ದೇಶದಲ್ಲಿ ಅವರ ಸ್ಕಿಲ್ ಡೆವಲಪ್ಮೆಂಟ್ ಫೋಕಸ್ ಮಾಡಿದಾರೋ. ಬಾಂಗ್ಲಾದೇಶ್ ಏನು, ವಾಟ್ ಇಸ್ ದ ಬಾಂಗ್ಲಾದೇಶ್ ಸ್ಟೋರಿ? ಅವ್ರ ಟೆಕ್ಸ್ಟೈಲ್ ಮೇಲೆ ಅವರು ಗ್ರೋ ಆಗಿರೋದು. ವಾಟ್ ಇಸ್ ದ ಶ್ರೀಲಂಕಾ ಸ್ಟೋರಿ? ಶ್ರೀಲಂಕಾನಲ್ಲಿ ಹೈ ಡೆಟ್ ಟ್ರ್ಯಾಪ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ದೇಶಗಳ ಬಗ್ಗೆ ಅಂದರೆ, ಯಾವ ಥರ ಆರ್ಥಿಕ ವ್ಯವಸ್ಥೆಯನ್ನು ಕಟ್ಟಬೇಕು ಅಂದರೆ, ಹೌದು ನಮ್ಮ ಬಡವರಿಗೆ ಇವತ್ತಿನ ಬಗ್ಗೆ ಚಿಂತೆ ಮಾಡದೇ ಇರೋಂತಹ ಮಾಡಬಾರ್ದು, ಅವ್ರಿಗೆ ಇವತ್ತು ಹೊಟ್ಟೆಪಾಡು ಆಗಬೇಕು, ಅದನ್ನು ಮಾಡಲೇಬೇಕು. ಅದು ಪ್ರಧಾನಮಂತ್ರಿ ಮೋದಿ ಅವರು ಅವ್ರ ಎಲ್ಲ ಸ್ಕೀಮ್ಸ್ಗಳನ್ನೂ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ಡೆವಲಪಿಂಗ್ ಕಂಟ್ರಿ, ಒಂದು ಏಷ್ಯನ್ ಕಂಟ್ರಿ ಆಗಿರೋ ನಾವು ಯಾವತ್ತೂ ಒಂದು ಅಟ್ಲೀಸ್ಟ್ 35% ವಿ ಶುಡ್ ಕೀಪ್ ಅನ್ ಐ ಆನ್ ಕ್ಯಾಪೆಕ್ಸ್ ಎಕ್ಸ್ಪೆಂಡಿಚರ್ ಅಂಡ್ ಮೇಕಿಂಗ್ ಶೋರ್ ನಮ್ಮ ಲಾಂಗ್ ಟರ್ಮ್ ಅಲ್ಲಿ ನಾವು ಸರಿಗಿರ್ತೀವಿ, ನಮಗೆ ಕೇಪಬಿಲಿಟಿ ಆಗುತ್ತೆ ಅಂತ. ಆದ್ರೆ ಇಲ್ಲಿರುವಂತ ಸರ್ಕಾರ ಏನ್ ಫೋಕಸ್ ಮಾಡಿದೆ ಅಂದ್ರೆ, ಅವ್ರು ಮಾಡಿರೋದು ಒಂದು ರಿಗ್ರೆಸಿವ್ ಪಾಲಿಸಿ, ವೆರಿ ವೆರಿ ರಿಗ್ರೆಸಿವ್. ಯಾಕೆಂದ್ರೆ ದೇ ಹ್ಯಾವ್ ಇನ್ಕ್ರೀಸ್ಡ್ ದೇರ್, ಇವರು ರೆವೆನ್ಯೂ ಎಕ್ಸ್ಪೆಂಡಿಚರ್, ರೆವೆನ್ಯೂ ರಿಸಿಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದಾರಲ್ಲ, ಅದು ಯಾವತ್ತೂ ರೆವೆನ್ಯೂ ಆಗ್ತಾನೆ ಇತ್ತು ಸರ್. ನೀವು ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಯಾವತ್ತೂ ಇನ್ಕ್ರೀಸ್ ಹೈ ಎಕನಾಮಿಕ್ ಇಂಡಿಕೇಟರ್ಸ್. ಕರ್ನಾಟಕ ಇಸ್ ಅ ಬೀಕನ್, ಶೈನಿಂಗ್ ಲೈಟ್. ಅದಕ್ಕೆ ಸರ್ಕಾರ ಬರ್ದೇ ಇರ್ಲಿ, ಅದು ನಾವು ಗೌರವ ಆಗ್ತಾ ಇದ್ದೀವಿ. ಹೌದು ಅಲ್ಲ? ಒನ್ ಸೆಕೆಂಡ್, ಲೆಟ್ ಮೀ ಫಿನಿಶ್ ಪ್ಲೀಸ್. ಏನು ಅದರಲ್ಲಿ ಫಿಸ್ಕಲ್ ಮ್ಯಾನೇಜ್ಮೆಂಟ್ ನಾವು ತುಂಬಾ ಚುರುಕಾಗಿ ಮಾಡಬೇಕು. ಆ ಥರ ಒಂದು ಸ್ಟೇಟ್ ನಮ್ಗಿಂತ ಒಂದು ಭಾಗ್ಯ ಬಂದಿರಬೇಕಾದ್ರೆ, ಆದರೆ 79,564 crore ಡೆಟ್ ತಗೊಂಡಿರೋದು ಇಲ್ಲಿ ಕರ್ನಾಟಕದಲ್ಲಿ. ಡೆಟ್ ಅಷ್ಟು ಇನ್ಕ್ರೀಸ್ ಮಾಡಿರೋದು ಕ್ಯಾಪೆಕ್ಸ್ ಇನ್ಕ್ರೀಸ್ಗಲ್ಲ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗಿದೆ. ಅಂದ್ರೆ ಏನು, ಸಂಬಳಕ್ಕೆ ಸಾಲಕ್ಕೆ ಹೋಗ್ತಾ ಇದೆ ಹೊರತು ಅದು ಯಾವುದೇ ಆದಂತಹ ಕ್ಯಾಪಿಟಲ್ ಇದಕ್ಕೆ ಇನ್ಕ್ರೀಸ್ ಆಗ್ತಾ ಇಲ್ಲ. ನಮ್ಮ ರೆವೆನ್ಯೂ ಡೆಫಿಸಿಟ್ ಏನು 402 crore rupees ಸರ್ಪ್ಲಸ್ ಬಜೆಟ್ ಇತ್ತು ಬೊಮ್ಮಾಯರ್ದು, ಒಂದು ವರ್ಷದಲ್ಲಿ ಅದು 12,523 ರೆವೆನ್ಯೂ ಡೆಫಿಸಿಟ್ ಬಜೆಟ್ ಆಗ್ತಾ ಇದೆ. ಅಂತಹ ಬಜೆಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿನ ವೈಲೇಷನ್ ಅಲ್ಲಿ ಇದೆ. ಸೊ ಇಟ್ ಶುಡ್ ನಾಟ್ ಬಿ ಅಕ್ಸೆಪ್ಟೆಡ್ ಅಟ್ ಆಲ್. ಇವಾಗ ನಾನೊಂದು ನೋಡಿ, ನನಗೆ ಆಶ್ಚರ್ಯಕರವಾಯಿತು ನೀವು ಅಜಿತ್ ಅವ್ರು ಹೇಳಿದ್ದು ಏನು ಅಂದ್ರೆ, ರಾಹು ಕಾಲದನ್ನ ಸ್ಕಿಪ್ ಮಾಡೋದಕ್ಕೆ ಯಾವ ತರ ಪರಿಸ್ಥಿತಿಲಿ ಇದೀವಿ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಸಿದ್ದರಾಮಯ್ಯನವರು ಅಲ್ಲ, ಒಂದ್ ಸೆಕೆಂಡ್ ನಾನು ಮುಗಿಸ್ಬಿಡ್ತೀನಿ, ಬಜೆಟ್ಗೆ ನಾನು ಇದು ಲಿಂಕ್ ಮಾಡೋ ತರನೇ ಮುಗಿಸ್ಬಿಡ್ತೀನಿ ದಯವಿಟ್ಟು. ನನಗೆ ಯಾಕೆ ಆಶ್ಚರ್ಯಕರವಾಗ್ತಾ ಇದೆ ಅಂದ್ರೆ, ಇದು ಯಾವ ತರ ಡಯರ್ ಸಿಚುವೇಶನ್ ಇರ್ಬೋದು. ಬಜೆಟ್ ಬ್ರಹ್ಮ ಆಗಿರೋದು ಇವತ್ತು ಬೋಗಸ್ ಬಜೆಟ್ ಬ್ರಹ್ಮ ಆಗ್ತಾ ಇದಾರೆ. ಯಾಕಂದ್ರೆ ಪಾಪ ಅವರು ರಾಹುಕಾಲನ್ ತಪ್ಪಿಸ್ಬೇಕು, ಕಾರ್ ಬದಲಾಯಿಸಬೇಕು, ಹಾಸನಾಂಬ ದೇವಸ್ಥಾನಕ್ಕೆ ಹೋಗದೆ ಇರುವಂತಹ ಸಿದ್ದರಾಮಯ್ಯನವರಿಗೆ ಇಷ್ಟೊಂದು ಹೆದರಿಕೆ ಆಗ್ತಾ ಇದೆ ಅಂದ್ರೆ, ಕುರ್ಚಿ ಮೇಲೆ ಒಂದ್ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿತ್ತೆ ಅನ್ಸುತ್ತೆ. ಬಜೆಟ್ ಹೆದರಿಕೆ ಆಗ್ತಾ ಇದೆ ಅಲ್ಲ, ಯಾವುದೇ ಆದಂತ ಆರ್ಥಿಕ ತಜ್ಞರಿಗೂ ಒಂದ್ ಸ್ವಲ್ಪ ಈ ಕಡೆ ಆ ಕಡೆ ಆದಾಗ ಹೆದರಿಕೆ ಆಗತ್ತೆ ಅಲ್ವಾ? ಮೋಸ್ಟ್ ಆಫ್ ಇಟ್ ನಂಬರ್ಸ್, ಇದು ದುಡ್ಡಿದು. ಒಂದ್ಸಕ್ಕೆ ನಾನು ಮುಗಿಸ್ಬಿಡ್ತೀನಿ. ಅಗ್ರಿಕಲ್ಚರ್ ನ ಬಹಳ ನೆಗ್ಲೆಕ್ಟ್ ಮಾಡಿದ್ದಾರೆ. ಬರ ಇರುವಂತಹ ಪ್ರದೇಶದಲ್ಲಿ ಯಾವ ತರ PM ಕಿಸಾನ್ 4,000 crore ಅನ್ನ ಅಲೋಕೇಟೇ ಮಾಡಿಲ್ಲ ಅವರು ಲಾಸ್ಟ್ ಬಜೆಟ್ ಅಲ್ಲಿ. ಅದು ಬಿಟ್ಟು ಯಾವ ಒಂದು ನಮ್ಮ ಅಗ್ರಿಕಲ್ಚರಲ್ ಸ್ಪೆಂಡಿಂಗ್ 39% ಕಡಿಮೆ ಆಗಿದೆ, ಎಜುಕೇಶನ್ ಸ್ಪೆಂಡಿಂಗ್ 1,000 crore ಕಡಿಮೆ ಆಗಿದೆ. ಇಂತಹ ಒಂದು ಬಜೆಟ್ ನ ಮಂಡಿಸುತ್ತಿರೋ ನಾನು ಏನಾಗುತ್ತೆ ಹೇಳ ಇವಾಗ ನೆಕ್ಸ್ಟ್ 1 hour ಅಲ್ಲಿ. ಹಿಂದಿನ ಬಾರಿ 3 hour ಪೊಲಿಟಿಕಲ್ ಸ್ಪೀಚ್ ಮಾಡಿದ್ದಾರೆ. ಈ ಸರಿ ಪಾಪ ಇನ್ನೂ ಇನ್ನೂ ಜಾಸ್ತಿ ಮಾಡ್ತಾರೆ, ಅದು ಕಡಿಮೆ ಮಾಡಿ ಓಡೋಟೋಗ್ಬಿಡ್ತಾರೆ. ಅಂತಹದ್ದು ಒಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಸಿದ್ದರಾಮಯ್ಯನವರ ಬಜೆಟ್ ಮಂಡನೆಗೆ ಕ್ಷಣಗಣನೆ. ಅನಿಲ್ ಅವರೇ, ನಾವು ಮಾಡೆಲ್ಗಳನ್ನು ಚರ್ಚೆ ಮಾಡ್ತಿದ್ವಿ ರೀ. ಶಂಕರ್ ಶೆಟ್ಟರ್ ಅವರು ಹೌದು ಬಡವರನ್ನ ಮೇಲೆ ಎತ್ತೋದಕ್ಕೆ ಯೋಜನೆಗಳು ಬೇಕೇ ಬೇಕು, ಡೆಫಿನೆಟ್ಲಿ ಆ ರೀತಿ ಭಾಗ್ಯ ಯೋಜನೆಗಳಿದ್ದಾವೆ ಅಂತ ಒಂದು ಉದಾಹರಣೆ ಕೊಟ್ಟೆ ನಾನು. ಕೇಂದ್ರ ಸರ್ಕಾರ ಒಂದು ಸೋಲಾರ್ ರೂಫ್ ಟಾಪದೊಂದು ಅನೌನ್ಸ್ ಮಾಡುತ್ತೆ. 300 ಯೂನಿಟ್ ತನಕ ಉಚಿತ ವಿದ್ಯುತ್ತನ್ನು ನಿಮ್ಮ ಮನೆಯ ಮೇಲಿನ ಸೋಲಾರಿಂದ ನೀವು ಬಳಸಿಕೊಳ್ಳಬಹುದು ಅಂತ. ನಾವು 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತ. ಉಚಿತ ಅಂದರೆ ಯಾವುದೂ ಉಚಿತವಾಗಿರೋದಿಲ್ಲ, ಅದರ ಬಗ್ಗೆ ಕ್ಲಾರಿಟಿ ಇರಲಿ.
ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸರ್ಕಾರ ದುಡ್ಡು ಕಟ್ಟಬೇಕು. ಹಾಗೆ ಹೆಣ್ಣುಮಕ್ಕಳು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಿದ್ದಾರೆ ಅಂದರೆ KSRTC ಸರ್ಕಾರ ದುಡ್ಡು ಕಟ್ಟಬೇಕು. ಸೊ ಈಗ ಮಾಡೆಲ್ಸ್ ಈಗ ಒಂದು ಕೇಂದ್ರ ಸರ್ಕಾರನೂ ಉಚಿತ ವಿದ್ಯುತ್ ಅಂತ ಇದೆ, ನೀವು ಉಚಿತ ವಿದ್ಯುತ್, ರಾಜ್ಯ ಸರ್ಕಾರನೂ ಉಚಿತ ವಿದ್ಯುತ್ ಅಂತ, ವಿಚ್ ಇಸ್ ಅ ಗುಡ್ ಮಾಡೆಲ್ ಅಂತ ನನ್ನ ಪ್ರಶ್ನೆ. ಸೊ ಈಗ ಕೇಂದ್ರ ಸರ್ಕಾರ ರೈತರಿಗೆ ಹಣ ಸಂಗ್ರಹ ಮಾಡ್ತಾ ಇದೆ ಸರ್, ನಿಜನಾ ಸರ್? ಹೌದು, ಫ್ರೀ ಸಂಗ್ರಹ ಮಾಡ್ತಾ ಇದೆ. ಅಂದ್ರೆ ಏನು, ದುಡ್ಡು ತಗೊಂಡು ಕೊಡ್ತಾ ಇಲ್ಲ ಅವರಿಗೆ, ಅಲ್ಲ 6,000 10,000 ಕೊಡ್ತಾ ಇದೆ. ಓಕೆ, ಇದು ಫ್ರೀಯಾಗಿ ಯಾಕೆ ಕೊಡ್ತಾರೆ? ಅದ್ರ ಬದಲು ಡ್ಯಾಮ್ ಕಟ್ಬೋದಲ್ಲ? ಎಸ್, ಹೆಂಗ್ ಬೇಕಾದ್ರೆ ಇಂಟರ್ಪ್ರಿಟೇಟ್ ಮಾಡ್ಬೋದು ಇದನ್ನ. ಡ್ಯಾಮ್ ಕಟ್ಬೋದಲ್ಲ, ಗೊಬ್ಬರ ಕೊಡ್ಬೋದಲ್ಲ. One second. ಮೇಡಮ್ ಪ್ಲೀಸ್ ದಯವಿಟ್ಟು, ನಿಮಗೆ ಇನ್ನೇನಿಲ್ಲ, ನಾನು ಕಾಲು ಹಿಡಿಬೇಕಷ್ಟೇ ಎಲ್ಲರಿಗೂ. ಇರ್ಲಿ, ಸೊ ಇಂಟರಪ್ಟ್ ಮಾಡಬೇಡಿ. ಒಂದು ನಿಮಿಷ, ನೀವು ಯಾರು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ, ಸುಮ್ಮನೆ ಬಂದು ಮುಗಿಬಿಡೋದಲ್ಲ, ಆಯ್ತಾ? ಈಗ ನೀವು ಎಲ್ಲ ಕಡೆಗೂ ನದಿ ಜೋಡಣೆ ಮಾಡ್ತೀನಿ ಅಂತಂದ್ರಿ, ನದಿ ಜೋಡಣೆ ಮಾಡಲಿಲ್ಲ, ಬಿಡಿ ಪರವಾಗಿಲ್ಲ, ಈಗ ದುಡ್ಡು ಕೊಡ್ತಾ ಇದ್ರೆ ಬೆನಿಫಿಟ್ ಆಗ್ತಾ ಇದೆ, ಒಳ್ಳೇದು ಆಗಲಿ. ಇವತ್ತು ಆ ವಿಚಾರಕ್ಕೆ ಅದನ್ನ ನಾನು ಆನ್ಸರ್ ಆಗಿ ಕೊಟ್ಟಿದ್ದೀನಿ. ಮೊದಲನೇದು. ಸರ್ ಒಂದು ಇತ್ತೀಚೆಗೆ ಒಂದು ಸಮಿಟ್ನಲ್ಲಿ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿಯವರು ಒಂದು ಮಾತನ್ನು ಹೇಳಿದರು. ಏನನ್ನೇ ಕೊಡುವಾಗ ಅದಕ್ಕೊಂದು ಕಂಡೀಷನ್ ಹಾಕಿ ಅಂತ, ವಾಪಸ್ ರಿಟರ್ನ್ ಇದು ಬರಬೇಕು ಅಂತ. ಈ ಕೇಂದ್ರ ಸರ್ಕಾರ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ಸಣ್ಣ ರೈತರ ಅಕೌಂಟ್ಗಳಿಗೆ ಜಮೆ ಮಾಡ್ತಿದೆ. ಅಂದರೆ ಒಂದನ್ನು ನೀನು ಬೀಜ ಗೊಬ್ಬರಕ್ಕೆ ಬಳಸ್ಕೋ, ಇನ್ನೊಂದು ಕಳೆ ತೆಗೆಯೋದಕ್ಕೆ ಬಳಸ್ಕೋ, ಹಾರ್ವೆಸ್ಟಿಂಗಿಗೆ ಮತ್ತೊಂದನ್ನು ಬಳಸ್ಕೋ. ದಟ್ ಈಸ್ ಅ ಪ್ರೀ ಕಂಡೀಷನ್ ಅದು. ನೀನು ಇದರಿಂದ ನಿನ್ನ ಕೃಷಿಗೆ ಬಳಸಿಕೊಳ್ಳಬೇಕು. ಆ ಪ್ರೀ ಕಂಡೀಷನ್ ಇಟ್ಕೊಂಡೇ ಹಣವನ್ನು ಕೊಡಬೇಕು ಅನ್ನುವಂಥದ್ದು ನಾರಾಯಣಮೂರ್ತಿ ಅವರ ಅಭಿಪ್ರಾಯ ಆಗಿತ್ತು. ವಾಟ್ ಡು ಯು ಥಿಂಕ್? ಸರ್, ಒಂದು ಎನಿ ಸ್ಟೇಟ್ ಆರ್ ಎನಿ ಕಂಟ್ರಿ ಬೆಳಿಬೇಕು ಲಾಂಗ್ ಟರ್ಮಲ್ಲಿ ಅಂತಂದರೆ ಎಕನಾಮಿಕ್ ಪಾಲಿಸೀಸ್ ಆರ್ ವೆರಿ ಇಂಪಾರ್ಟೆಂಟ್. ದೆರ್ ಈಸ್ ನೋ ಡಿಸ್ಪ್ಯೂಟ್, ಅದರಲ್ಲಿ ಏನು ಡಿಫ್ರೆನ್ಸಸ್ ಇಲ್ಲ. ಪಾಲಿಸೀಸ್ ಏನು ಅಂತ 4ನೇ ಪ್ರಶ್ನೆಗೆ 5ನೇ ಉತ್ತರ ಕೊಡ್ತಿದ್ದೀರಿ. ನಾನು ಒಂದು ಗಿವ್ ವಿತ್ ಪ್ರೀ ಕಂಡೀಷನ್ ಅಂತ ಇನ್ಫೋಸಿಸ್ನ ಸಂಸ್ಥಾಪಕರದೊಂದು ವಾದ ಇತ್ತು. ಆ ವಾದದ ಬಗ್ಗೆ ತಾವು ಏನು ಹೇಳ್ತೀರಿ ಅಂತ? ಐ ಥಿಂಕ್ ನಮಗೆ ಕೇಳಿದಿರಲ್ಲ ಸರ್, ಬಿಡ್ರಿ ಒಂದು ನಿಮಿಷ, ಅಲ್ಲಿಗೆ ಬರ್ತಾ ಇದ್ದೀನಿ ನಾನು. ಎಕನಾಮಿಕ್ ಪಾಲಿಸೀಸ್ ಅಂತ ಏನು? ಹೌದು, ಪಾಲಿಸೀಸ್ ಅಂದ್ರೆ ಏನು? ಪಾಲಿಸಿ ಈಸ್ ದ ಓನ್ಲಿ ಪ್ರೋಸೆಸ್ ವೇರ್ ದ ಕಂಟ್ರಿ ಕ್ಯಾನ್ ಕಮ್ ಅಪ್. ವಾಟ್ ಯು ಮೀನ್ ಬೈ ಪಾಲಿಸಿ? ಹೀಗೆ ಫಾರ್ ಎಕ್ಸಾಂಪಲ್ ಮಾಲ್ ನ್ಯೂಟ್ರಿಷನ್ ಅನ್ನೋ ಒಂದು ಪ್ರಾಬ್ಲಮ್ ಇತ್ತು. ಹೌದು, ಆವಾಗ ಒಂದು ಹಾಸ್ಪಿಟಲ್ ಕಟ್ಟಲಿಲ್ಲ ಮನಮೋಹನ್ ಸಿಂಗ್ ಅವರು. ಒಂದು ಮಾತ್ರೆ ಕಂಪನಿ ಜೊತೆ ಟೈಅಪ್ ಮಾಡ್ಕೊಳ್ಳಿಲ್ಲ. ಒಂದು ಮಾತ್ರೆ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನ ತಗೊಂಬಂದು ದೇಶದಲ್ಲಿ ಹೂಡಿಕೆಯಾಗಿ ಇಡ್ಲಿಲ್ಲ ಮನಮೋಹನ್ ಸಿಂಗ್ ಅವರು. ಹೌದು, ಇಟ್ ವಾಸ್ ದ ಪಾಲಿಸಿ ವಿಚ್ ಹಿ ಹ್ಯಾಸ್ ಡ್ರಾಫ್ಟೆಡ್, ಫಾರ್ ವಿಚ್ ಟುಡೇ ವಿ ಹ್ಯಾವ್ ರಾಡಿಕೇಟೆಡ್ ಮ್ಯಾಕ್ಸಿಮಮ್. ಯಾವುದು? ಆಶಾ ಕಾರ್ಯಕರ್ತರನ್ನ ರೆಕ್ರೂಟ್ ಮಾಡಿದ್ವಿ. ಏನಾಯ್ತು? ಇಡೀ ದೇಶದಲ್ಲಿ ಒಂದು ರೆಕ್ರೂಟ್ಮೆಂಟ್ ನಡೀತು, ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಕ್ತು. ಅದಾಗಿದ್ದ ಮೇಲೆ ಅವ್ರು ಹೋಗಿ ಯಾವ ರೀತಿ ಮಗುಗೆ ಹಾಲು ಕುಡಿಸ್ಬೇಕು ಅನ್ನೋದನ್ನ, ಯಾವ ರೀತಿ ಮಗುನ ಬೆಳೆಸ್ಬೇಕು ಅನ್ನೋದನ್ನ, ಒಂದು ಪ್ರೆಗ್ನೆಂಟ್ ಆದಾಗ ಯಾವ ರೀತಿ ಕೇರ್ ತಗೊಳ್ಬೇಕು ಅನ್ನೋದನ್ನ ಅವರು ಹೋಗಿ ಅದನ್ನ ಶಿಕ್ಷಣವನ್ನ ಕೊಟ್ರು. ಅದರಿಂದ ದೇಶದಲ್ಲಿ ಒಂದು ಕ್ರಾಂತಿ ಆಯ್ತು. ಅಂಡ್ ದೇಶ ಇವತ್ತು ಸೋ ಕಾಲ್ಡ್ ಇಂಡಿಯಾ, ಸೋ ಕಾಲ್ಡ್ ಯೂತ್ ನೇಷನ್ ಅಂತ ಕರೀತಾರೆ. ಅಲ್ಲಲ್ಲ, ಸೋ ಕಾಲ್ಡ್ ಯೂತ್ ನೇಷನ್ ಅಂತ ಏನು ದೇಶದಲ್ಲಿ ಕರೀತಾರೆ, ಅದು ಬಿಕಾಸ್ ಆಫ್ ದಟ್ ಕೈಂಡ್ ಆಫ್ ಅ ಪಾಲಿಸೀಸ್. ಒಂದು ನಿಮಿಷ. ಸೊ ಪಾಲಿಸೀಸ್ ಈಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ಡನ್, ಅಂಡ್ ಅರೇಂಜ್ಮೆಂಟ್ಸ್ ಲೈಕ್ ಲೋನ್ ವೇವರ್, ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್, ದೀಸ್ ಆರ್ ಆಲ್ ಶಾರ್ಟ್ ಬೆನಿಫಿಟ್ಸ್, ಶಾರ್ಟ್ ಟರ್ಮ್ ಬೆನಿಫಿಟ್ಸ್. ಇವು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ಗಳು ಯಾಕೆ ಬೇಕು? ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಅನ್ನೋ ಒಂದು ನಾವು ಇದನ್ನ ಎದುರಿಸಿದ್ವಿ, ಹಂಗಾಗಿ ಆರ್ಥಿಕವಾಗಿ ಜನ ಇದ್ದಾರೆ, ಹಿಂದೆ ಹೋಗಿದ್ದಾರೆ, ಹಂಗಾಗಿ ಇದನ್ನೆಲ್ಲ ಕೊಡಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೂ ಇರಬೇಕು, ಕೇಂದ್ರ ಸರ್ಕಾರಕ್ಕೂ ಇರಬೇಕು. ನರೇಂದ್ರ ಮೋದಿ ಅವ್ರು ಮಾಡಿದ್ರು ಅದಕ್ಕೆ ನಾನು ಶುಭ ಹಾರೈಸ್ತೀನಿ, ರಾಜ್ಯ ಸರ್ಕಾರ ಮಾಡಿದ್ರು ಶುಭ ಹಾರೈಸ್ತೀನಿ, ಅದರಲ್ಲಿ ಇನ್ನೆರಡು ವಿಚಾರ ಅಲ್ಲ. ಮೇಡಮ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ. ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ. ಅಲ್ಲ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದ್ದಂಗೆ 6,000 ರೂಪಾಯಿನ ಇದಕ್ಕೆ ಬಳಸ್ಕೊಳ್ಬೇಕು ಅಂತ ತಾವೇನು ಪ್ರಶ್ನೆ ಹಾಕಿದ್ರಿ, ಅದು ಅವ್ರ ಕ್ವಶನ್ಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ಇಟ್ ಡಸ್ ನಾಟ್ ಮೀನ್ ನನ್ನ ಪ್ರಶ್ನೆಗೆ ನಾನು ಉತ್ತರ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಆ ಮೂಲಕ ಕೊಟ್ಟಿದ್ದೀನಿ. ಎಕನಾಮಿಕ್ ಪಾಲಿಸೀಸ್ಗಳು ಮಾಡಬೇಕು. ನೀವು ಬಿಟ್ರೆ ದೇಶ ಮುಂದೆ ಹೋಗಬೇಕು ಅಂತಂದ್ರೆ 6,000 ರೂಪಾಯಿ ಕೊಡೋದ್ರಿಂದ ದೇಶ ಮುಂದೆ ಹೋಗೋದಿಲ್ಲ, ದೇಶ ಸಾಲದಲ್ಲೇ ಹೋಗ್ತದೆ. ಒಂದು. ಎರಡನೇದು ಇನ್ನೊಂದು ಹೇಳ್ತೀನಿ. ಮೇಡಮ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಸಾಲದ ಬಗ್ಗೆ ಮಾತಾಡಿದ್ರು. 2005-6ರಲ್ಲಿ 56,027 ಕೋಟಿ ರೂಪಾಯಿ ಸಾಲ ಇತ್ತು. 1973ರಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಅಂತ ಯಾವಾಗ ಡಿಕ್ಲೇರ್ ಆಯಿತು, ಅದಕ್ಕಿಂತ ಹಿಂದೆ 56ರಲ್ಲಿ ಯಾವಾಗ ಡಿಕ್ಲೇರ್ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ಅಂದರೆ 2005-6ರಲ್ಲಿ 56,027 ಕೋಟಿ ಸಾಲ ಇತ್ತು. ನೆಕ್ಸ್ಟು 8 ಮತ್ತು 13 ಅಂದರೆ ಇವ್ರು BJP ಸರ್ಕಾರ ಇದ್ದಾಗ ರಾಜ್ಯದ ಮೇಲೆ ಸಾಲ 60,000 ಕೋಟಿ, 12,000 ಕೋಟಿ ಪರ್ ಆ್ಯನಮ್ ಮಾಡಿದ್ರು. ಇಂಟು FI ಅಂತಂದ್ರೆ 60,000 ಕೋಟಿ ಆಯಿತು. ಅದಾಗಿದ್ಮೇಲೆ 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದ್ರು. ಆವಾಗ ಎಷ್ಟು ಸಾಲ ಆಯಿತು? ಭಾರತೀಯ ಜನತಾ ಪಾರ್ಟಿ ಅವ್ರು ಮಾತೆತ್ತಿದ್ರೆ ಹೇಳ್ತಾರೆ ಅವತ್ತು ಜಾಸ್ತಿ ಆಯಿತು ಅಂತ. ಅವಾಗ ಜಾಸ್ತಿ ಆಗಿದ್ದು 90,000 ಕೋಟಿ.
90,000 ಕೋಟಿ 60,000 ಕೋಟಿಗಿಂತ ಜಾಸ್ತಿ, ಐ ಅಗ್ರಿ. ಬಟ್ ಬಜೆಟ್ ಗಾತ್ರ ಎಷ್ಟಿತ್ತು? ಒಂದು ನಿಮಿಷ. ಅದೇ ರೀತಿ 2005ರಿಂದ 2006 ಬಜೆಟ್ ಗಾತ್ರ ಸಹ ಜಾಸ್ತಿ ಆಯಿತು. ಅವ್ರು 60,000 ಕೋಟಿ ಸಾಲ ಮಾಡಿದ್ದು ಕರೆಕ್ಟ್ ಆಗಿದೆ, ಇದನ್ನು ಒಪ್ಕೊಳ್ತೀನಿ. ಇಲ್ಲಿ ತನಕ ಮ್ಯಾಥಮೆಟಿಕ್ಸ್ ಕರೆಕ್ಟ್ ಆಗಿತ್ತು. 2018ರಿಂದ 2013 ಇವರು ಸಾಲ ಮಾಡಿರೋದು ಎಷ್ಟು ಗೊತ್ತಾ? 1,24,000 crore. ಅಂದ್ರೆ ಆಲ್ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಮೇಡಮ್, ಒಂದ್ ನಿಮಿಷ ಸಿಚುವೇಶನ್. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ, ಕಂಟಿಂಜೆನ್ಸಿ ಫಂಡ್ ಇದಕ್ಕೆ ಯೂಸ್ ಮಾಡ್ಕೊಳ್ಳಿಲ್ಲ, ನೀವು ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ಸಹ ನಿಮ್ಮ ಬಜೆಟ್ ನಲ್ಲಿ ಹೇಳಿದಿರಿ ನೀವು ಅದನ್ನ. ಒಂದ್ ನಿಮಿಷ. ಇಷ್ಟೆಲ್ಲ ಆದ್ಮೇಲೆ ಇವ್ರು ಮಾತು ಹೇಳ್ತಾ ಇದ್ರು, ನಾವು ಸ್ಯಾಲ್ರಿಗೆ ಕೊಡೋದಕ್ಕೆ ದುಡ್ಡಿಲ್ಲ, ಸಾಲ ಕಟ್ಟೋದಕ್ಕೆ ದುಡ್ಡಿಲ್ಲ. ಅಲ್ಲ ಸ್ವಾಮಿ, ನಮ್ಮ ಮೇಲೆ ನೀವು 1,27,000 ಕೋಟಿ ತೆರಿಗೆ ಜಾಸ್ತಿ ಹಾಕಿದ್ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟಲೇಬೇಕು ನಾವು. ಅದಕ್ಕೆ ಅಲ್ಲ ಮೇಡಮ್, ಒಂದ್ ನಿಮಿಷ ಬರ್ಕೊಳ್ಳಿ. ಅದು ಯಾಕೆ ಹಂಗಾಡ್ತೀರಿ? ಒಂದ್ ನಿಮಿಷ ಬರ್ಕೊಳ್ಳಿ. 1 ಲಕ್ಷ ಐ ಆಮ್ ಅ ಫಾಲೋವರ್ ಆಫ್ ಸಿದ್ದರಾಮಯ್ಯ. ಕೇಳಿ, 1,27,000 ಕೋಟಿ ಸಾಲ ಜಾಸ್ತಿ ಮಾಡಿದ ಮೇಲೆ ಅದ್ರ ತೆರಿಗೆ ಸಹ ನಾವೇ ಕಟ್ಟಬೇಕು. ಅದ್ರ ಹಿಂದೆ ಇದ್ದಂತ ಸಾಲ ಏನಿತ್ತು, ನಾವು ಮಾಡಿದ್ದು, ಯಡಿಯೂರಪ್ಪನವ್ರು ಮಾಡಿದ್ದು, ಧರ್ಮ್ ಸಿಂಗ್ ಅವ್ರು ಮಾಡಿದ್ದು, ಎಸ್.ಎಂ. ಕೃಷ್ಣ ಅವ್ರು ಮಾಡಿದ್ದು, ಅದ್ರದ್ದು ಸಹ ಇವರು ನಾಳೆ ಇವ್ರ ಸರ್ಕಾರದಲ್ಲಿ ಬಂದ್ರು ಸಹ ಇವರೇ ಕಟ್ಟಬೇಕು. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಲ ಮಾಡೋದು ದೊಡ್ಡದಲ್ಲ, ಸಾಲ ಎಷ್ಟು ಮಾಡಬೇಕು ಅನ್ನೋದು ನಮಗೆ ಜಾಗೃತಿ ಇರಬೇಕು. ಇವತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಫಾರ್ ದ ಕೈಂಡೆಸ್ಟ್ ಇನ್ಫಾರ್ಮೇಶನ್, ನಮ್ಗೆ ಯಾವುದೇ ದೇಶ ಒಡೆಯುವಂತ ಆಲೋಚನೆ ಇಲ್ಲ ನಮಗೆ. ಇವತ್ತು 4,30,000 ಕೋಟಿ ನಾವು ತೆರಿಗೆ ರೂಪದಲ್ಲಿ ದುಡ್ಡು ಕೊಟ್ಟಾಗ ನಮಗೆ ಬರಬೇಕಾಗಿದ್ದಂತ ಹಣ 1,87,000 ಕೋಟಿ ನಾವು ಡಿಕ್ಲೇರ್ ಮಾಡಿರೋದಲ್ಲ, ಫೈನಾನ್ಸ್ ಕಮಿಷನ್ ಹೇಳಿರುವಂತ ಹಣ ನಮಗೆ ಬಂದ್ರೂ ಸಾಕು ಈ ಸಾಲವನ್ನು 1,87,000 ಕೋಟಿ ಕರ್ನಾಟಕಕ್ಕೆ ಬರಬೇಕು ಅಂತ ಫೈನಾನ್ಸ್ ಕಮಿಷನ್ ಹೇಳಿದೆ. ಹೌದು, ಮತ್ತಿನ್ಯಾವ್ದು ಹೇಳಿರೋದು? ಇನ್ನೇನು ನಾವೇ ನಮ್ಮನೆಯಿಂದ ಹೋರಾಟ ಲೆಕ್ಕಾಚಾರದಲ್ಲಿ ಸರ್ ನಿಮಗೆ 14 ಅಲ್ಲ ಹೇಳಿ, ದಯವಿಟ್ಟು ಹೇಳಿ ಸರ್. ಈಗ ನಮಗೆ ಫೈನಾನ್ಸ್ ಕಮಿಷನ್ 2 ಫೈನಾನ್ಸ್ ಕಮಿಷನ್ ಪ್ರತಿ 1 ವರ್ಷ 5 ವರ್ಷಕ್ಕೊಂದ್ಸರಿ ನಡೀತದೆ ಫೈನಾನ್ಸ್ ಕಮಿಷನ್. ಆ ಫೈನಾನ್ಸ್ ಕಮಿಷನ್ ಅಲ್ಲಿ ಡಿಫರೆನ್ಸಸ್ ಬರ್ತದೆ. ಡಿಫರೆನ್ಸಸ್ ಯಾವ್ದಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿ, ಆ ದುಡ್ಡು ನಮ್ಗೆ ಇವತ್ತಿನವರೆಗೂ ಬಂದಿಲ್ಲ. ದಟ್ ಈಸ್ ವೇರ್ ಅವರ್ ಕ್ಲೈಮ್ ಇಸ್. ಇಟ್ ಈಸ್ ನಾಟ್ ದಟ್. ಒಂದ್ ನಿಮಿಷ. ಸೊ ನಮಗೆ ಬರಬೇಕಾಗಿರೋಂಥದ್ದು 1,87,000 ಕೋಟಿ ಬಂದ್ರು ಸಹ ಇವತ್ತು ನಮ್ಮ ಮೇಲೆ ಇರುವಂತ ಸಾಲ ಎಷ್ಟಿದೆ? ಸರಿ ಸುಮಾರು 3 ಲಕ್ಷ ಕೋಟಿ ಸಾಲ ಇದೆ. ಅದ್ರಲ್ಲಿ ನಾವು ವಿ ವಿಲ್ ಕ್ಲಿಯರ್. ಡೆಟ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. 27 ಜನ ಸಂಸದರಿದ್ರು ಸಹ 2 ಸರಿ ಒಂದ್ ನಿಮಿಷ ಮೇಡಮ್. ನಿಮ್ ರಿಯಾಕ್ಷನ್ ತೊಗೊಳ್ತೀನಿ. ಅನಿಲ್ ಅವ್ರು ಹೇಳಿದ್ರು ಈಗ ದೇಶ ಹೊಡೆಯೋ ಉದ್ದೇಶ ಇಲ್ಲ ಅಂತ. ನಾನು ಅಲ್ಲಿ ಹೊರಗಡೆ ಕಿತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಆಗಿದ್ದಾಗ್ಲಿ ನನ್ನ ಅಧಿಕೃತ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಕೊಳ್ಳಿ. ಅಕಸ್ಮಾತ್ ಕೊಡುವಂತ ಮೊತ್ತನ್ನ ನಮಗೆ 1 ಲಕ್ಷ. ಒಂದ್ ನಿಮಿಷ, ದಯವಿಟ್ಟು ಹೇಳಬೇಡಿ, ದಯವಿಟ್ಟು ದೇಶ ಒಡೆಯೋ ಮಾತನ್ನ ಮಾತಾಡಬೇಡಿ. ಎಸ್ ಹೇಳಿ ಹೇಳಿ. 1,87,000 ಕೋಟಿ ನಮಗೇನು ದುಡ್ಡು ಕೊಡಬೇಕು ರಾಜ್ಯ ಸರ್ಕಾರದಿಂದ, ರಾಜ್ಯ ಸರ್ಕಾರಕ್ಕೆ ಏನು ಬರಬೇಕು, ಆ ಮೊತ್ತ ಏನಾದ್ರು ಬರಲಿಲ್ಲ ಅಂತಂದ್ರೆ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಯಾಕೆ ಹೋರಾಟ ಮಾಡ್ತಾ ಇದೀವಿ ಅಂತ ಕೇಳಿ, ಬಿಕಾಸ್ ವಿ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ವಿ ಆರ್ ದ ಯೂನಿಯನ್ ಆಫ್ ಸ್ಟೇಟ್ಸ್. ಆಮೇಲೆ ನಾವು ಕೊಡುವಂತ ದುಡ್ಡಿಂದ ಕೇಂದ್ರ ಸರ್ಕಾರ ನಡೆಯೋದು, ಕೇಂದ್ರ ಸರ್ಕಾರದಿಂದ ನಾವು ನಡೆಯಲ್ಲ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಮೊದಲನೇದ್ದು ಒಂದ್ ನಿಮಿಷ ಕೇಳಿ. ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್, ಈ ದೇಶದ ಮಾಜಿ ಹೋಮ್ ಮಿನಿಸ್ಟರ್ ಈ ರಾಜ್ಯವನ್ನ ಜೋಡಿಸುವಂತ ಕೆಲಸ ಮಾಡಿದ್ರು ನಿಜಾಮ್ರಿಂದ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಅವ್ರು ಪಶ್ಚಾತ್ತಾಪ ಪಡ್ತಿರ್ತಾರೆ. ಯಾಕೆ ಪಶ್ಚಾತ್ತಾಪ? ಅಲ್ಲ, ಪಶ್ಚಾತ್ತಾಪ ಯಾಕೆ ಪಡ್ತಾ ಇದೀವಿ ಅಂದ್ರೆ, ಈಗ ಬರಬೇಕಾದ ದುಡ್ಡು. ಈಗ ಒಂದ್ ನಿಮಿಷ ಕೇಳಿ. ಈಗ ರಾಜ್ಯದಲ್ಲಿ ಒಂದು ರಾಜ್ಯ ನಡಿಬೇಕಾಗಿರೋದು ಹೆಂಗೆ? ಆಯ್ತು, ನಾನು ವಿ ಡು ಅಂಡರ್ಸ್ಟ್ಯಾಂಡ್ ಬಿಹಾರ್, UP, ಛತ್ತೀಸ್ಗಢ ಎಲ್ಲ ನಮ್ಮ ರಾಜ್ಯಗಳೇ ಅಂತಾನೆ ಭಾವಿಸಿ ಅವ್ರಿಗೂ ಸಹ ದುಡ್ಡು ಕೊಡೋಣ. ಸರ್ ಒಂದ್ ನಿಮಿಷ, ಈ ತರ ದೇಶನ ಮುರಿಯೋ ಮಾತಾಡೋದಕ್ಕೆ ಒಂದ್ ನಿಮಿಷ.
ಮನ್ಸಲ್ಲಿ ಏನಿದೆ ಹೋಗಿ ಹಂಗಂದ್ರೆ ಪಾಕಿಸ್ತಾನ ಬಾಂಗ್ಲಾದೇಶನ ಕರ್ಕೊಂಬಂದು ಇಟ್ಕೊಂಡ್ಬಿಡಿ. ಒಂದ್ ನಿಮಿಷ ಅನಿಲ್, ಕೇಂದ್ರ ಸರ್ಕಾರ ನಿಮ್ದೇ ಇದೆಯಲ್ಲ, ಅನಿಲ್ ಅನಿಲ್ ಹೊಡೆದಿದ್ದಾಗಿಲ್ಲ, ಅನಿಲ್ ಅನಿಲ್ ಕರ್ಕೊಂಡ್ ಬರ್ತೀವಿ 100%. ಅನಿಲ್ ಅನಿಲ್ ಆಯ್ತಾ ಇರಿ. ಒಂದ್ ನಿಮಿಷ ಒಂದ್ ನಿಮಿಷ ಹೌದು ಮತ್ತೆ ಅಲ್ಲ ಇವ್ರು ಹೇಳೋದು ನೋಡಿದ್ರೆ ಒಂದ್ ನಿಮಿಷ ಅಲ್ಲ, ನನಗೆ ಈ ದೇಶವನ್ನ ಅನಿಲ್ ಎಲ್ಲಿಂದ ಎಲ್ಗೋ ಹೋಗೋದು ಬೇಡ, ವಿಷಯ ಎಲ್ಲಿಂದ ಎಲ್ಗೋ ಹೋಗೋದು ಬೇಡ. ಹೌದು ಹೇಳ್ತಿದ್ರು ಬಿಹಾರ, ಉತ್ತರ ಪ್ರದೇಶ, ಛತ್ತೀಸ್ಗಢ. ಒಂದ್ ನಿಮಿಷ ಬಿಹಾರ, ಉತ್ತರ ರಾಜಗೌಡ್ರ, ಎಸ್, ಬಿಹಾರ, ಉತ್ತರ ಪ್ರದೇಶ, ಛತ್ತೀಸ್ಗಢ. ಸರ್, ಈಗ ಬಿಹಾರ, ಛತ್ತೀಸ್ಗಢ ಇವರಿಗೆಲ್ಲ ನಾವು ಜಾಸ್ತಿ ಹಣವನ್ನು ಕೊಡ್ತಾ ಇದ್ದೀವಿ, ಮಧ್ಯಪ್ರದೇಶಕ್ಕೆ ಒಪ್ಕೊಳ್ಳೋಣ. ಬಟ್ ನಾನು ಹೇಳ್ತಿರೋದು ಫೈನಾನ್ಸ್ ಕಮಿಷನ್ ಮಾಡಿರುವಂತ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ದುಡ್ಡು ವಾಪಸ್ ಕೊಡಿ ನಮ್ದು ಅಂತ ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಕಳೆದ 4 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು. 2014ರಿಂದ 2024ವರೆಗೂ 27 ಜನ ಸರಿಸುಮಾರು ಆನ್ ಅನ್ ಆವರೇಜ್ ಅಬೌಟ್ 95% MPs ವೇರ್ ಫ್ರಮ್ ಭಾರತೀಯ ಜನತಾ ಪಾರ್ಟಿ. ಅಟ್ ಲೀಸ್ಟ್ ಹೋಗಿ ಅವ್ರು ಕೇಳುವಂತ ಸೌಜನ್ಯ ಇಟ್ಕೊಳ್ಳಿಲ್ಲ. ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಓಡೋಗೋದಕ್ಕಾಗೋದಿಲ್ಲ. ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ನಡೆಯದೇ ಈ ವಿಷಯದ ಮೇಲೆ, ಇದೇ ವಿಷಯದ ಮೇಲೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಹೌದು, ನಾನು ಉತ್ತರ ಕೊಡ್ತೀನಿ. ಮೊದಲನೇದು, ಸುಳ್ಳು ಹೇಳಿ 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 ಏನ್ ದುಡ್ಡು ಬಂದಿಲ್ಲ. ಫೈನಾನ್ಸ್ ಕಮಿಷನ್ ಸುಳ್ಳು ಹೇಳ್ತಾರೆ ಸರ್. ಬಸವರಾಜ ಬೊಮ್ಮಾಯಿ ಅವರು, ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ಲಿ, ಅನಿಲ್ ಹೇಳಿದ್ ಸುಳ್ಳಪ್ಪ, ಇಲ್ಲ ಸಿದ್ದರಾಮಯ್ಯ ಹೇಳಿದ್ ಸುಳ್ಳು, ಇದು ದಾಖಲಾತು ಅಂತ ಹೇಳ್ಬಿಡ್ಲಿ. ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಈ ಬಾರಿ 15 ಫೈನಾನ್ಸ್ ಕಮಿಷನ್ 2 ರಿಪೋರ್ಟ್ ಕೊಟ್ಟಿದೆ. ದಯವಿಟ್ಟು ನೀವು ಹೋಗಿ ಫೈನಾನ್ಸ್ ಕಮಿಷನ್ ವೆಬ್ಸೈಟ್ ಚೆಕ್ ಮಾಡಿ. ಸುಮ್ಮನೆ ಕೂತ್ಕೊಳ್ಳಿ ಒಂದ್ ನಿಮಿಷ. ಫೈನಾನ್ಸ್ ಕಮಿಷನ್ 2 ರಿಪೋರ್ಟ್ ಕೊಟ್ಟಿದೆ. ಫಸ್ಟ್ ರಿಪೋರ್ಟ್ ಬಂದಿದ್ದು ಡ್ಯೂರಿಂಗ್ ದ ಪ್ಯಾಂಡೆಮಿಕ್, ಅದರಲ್ಲೇ ಬರ್ದಿದೆ ಇದು ಒಂಥರ ದಿಸ್ ಇಸ್ ಅ ಕಂಟಿಂಜೆನ್ಸಿ ರಿಪೋರ್ಟ್, ಇದು ಫ್ಯಾಕ್ಟರ್ ಆಗೋದಿಲ್ಲ. 1 ಸೆಕೆಂಡ್ ಸರ್, ನಕ್ಕಬೇಡಿ. ಕಂಟಿಂಜೆನ್ಸಿ ಅಂತ ಹೇಳಿದ್ರೆ ಕಂಟಿಂಜೆನ್ಸಿ ಫಂಡ್ ಅಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಆ ರಿಪೋರ್ಟ್ ಅಲ್ಲಿ ಬಂದಿದ್ದು ನಾನ್ ಬೈಂಡಿಂಗ್, ಆ ರೆಕಮೆಂಡೇಶನ್ ತಗೊಂಡು ಆದ್ರೂ 1 ಸೆಕೆಂಡ್ 15th ಫೈನಾನ್ಸ್ ಕಮಿಷನ್ 14th ಫೈನಾನ್ಸ್ ಕಮಿಷನ್ ಕೊಡ್ತಿರೋದು ಎಷ್ಟು? 41% and 42%. ಅದು ಇದ್ದಿದ್ದು ಮೋದಿ ಸರ್ಕಾರ ಟೈಮಲ್ಲಿ. 11th ಫೈನಾನ್ಸ್ ಕಮಿಷನ್, 12th ಫೈನಾನ್ಸ್ ಕಮಿಷನ್ ನಿಮ್ಮ ಸರ್ಕಾರ UPA ಮನಮೋಹನ್ ಸಿಂಗ್ ಹೇಳ್ತಿರಲ್ಲ 29% ಶೇರ್ ಇದ್ದಿದ್ದು. ಅಂಡ್ ಇದೆಲ್ಲನೂ ನಾನು ಎನಿವೇ ಐ ವಿಲ್ ನಾಟ್ ಗೋ ಇನ್ ಟು ದಿಸ್ ಆರ್ಗ್ಯುಮೆಂಟ್. ಯಾಕೆ ಅಂದ್ರೆ ಫೈನಾನ್ಸ್ ಕಮಿಷನ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ, ಅದಕ್ಕೂ ಸರ್ಕಾರಕ್ಕೂ ಏನು ಇದಿಲ್ಲ. ಅದು ಬರೋ ಟ್ಯಾಕ್ಸ್ ಮನಿ. ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಕಾನ್ಸ್ಟಿಟ್ಯೂಷನ್ ಅಂತಿರ್ತಾರಲ್ಲ ಇವರು, ಅವ್ರಿಗೆ ಹೇಳ್ತಾ ಇದ್ದೀನಿ. ಅದು ಬಿಟ್ಟರು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರ ಸರ್ಕಾರದಲ್ಲಿ ಬಂದಿರೋಷ್ಟು ದುಡ್ಡು ಗ್ರಾಂಟ್ ಇನ್ 243% ಜಾಸ್ತಿ ಆಗಿದೆ, ಡೆವಲ್ಯೂಷನ್ ಜಾಸ್ತಿ ಆಗಿದೆ. ನಾನು ಮುಗಿಸ್ತೀನಿ. ನಿಮ್ಮ ಸರ್ಕಾರದಲ್ಲಿ 2009-2014 ಪ್ಲಸ್ ಅದಕ್ಕಿಂತ ಮುಂಚೆ ಕೇಳಿರೋಂಥ 2004-2009 ಕೇಳಿರೋದು ಎಷ್ಟು ಅಂದರೆ, ಬರ ಪರಿಹಾರದ ಕೇಳಿರೋಕ್ಕೆ ನಿಮಗೆ ಕೊಟ್ಟಿರೋದು, ನೀವು ಸಾರ್ಟ್ ಫ್ರಮ್ GOI ಕೇಳಿರೋದು ಒಂದಿಷ್ಟು, ಕೊಟ್ಟಿರೋದು ವೆರಿ ವೆರಿ ಲಿಟಲ್. ದಯವಿಟ್ಟು ಇದು ಡೇಟಾ ನನ್ನ ಹತ್ರ ಇದೆ. 394.29 crore ಕೇಳಿದ್ದು, ಅಮೌಂಟ್ ರಿಲೀಸ್ ಆಗಿರೋದು 83. ನೀವು ಕೇಳಿರೋದು 317, ಅವ್ರ ಅಮೌಂಟ್ ರಿಲೀಸ್ ಮಾಡಿರೋದು 53. ಈ ತರಹ ಒಂದು ಸರ್ಕಾರನ ನೀವು ನಡೆಸಿರೋರು. ಯಾಕ್ರಿ ನಗ್ತೀರಾ? ಡೇಟಾ ಇಲ್ಲ ವಿರುದ್ಧ ಇದ್ರೆ ನನಗೆ ಬೇರೆ ಡೇಟಾ ಕೊಡಿ. ನಮ್ ಕೈಯಲ್ಲಿ ಇರೋದು ನಾವು ಮಾತಾಡ್ತಾ ಇದ್ದೀವಿ, ನಮ್ ಕೈಯಲ್ಲಿ ಇರೋದು ನಾವು ಮಾಡ್ತಾ ಇದ್ದೀವಿ. ಅವರು ಆಗ್ಲೇ ಪ್ರೆಸ್ ಮೀಟ್ ಮಾಡಿದ್ದಾರೆ, ಅದ್ರ ಲಿಂಕ್ ಬೇಕಾದ್ರೆ ನಾನು ಕಳಿಸ್ತೀನಿ, ನೀವು ನೋಡಬಹುದು. NDRF SDRF ಫಂಡ್ ಅಲ್ಲಿ ಜಾಸ್ತಿ ಬಂದಿದೆ. ಆಮೇಲೆ ನಮ್ಮ ಗ್ರಾಂಟ್ಸ್ ಇನ್ ಏಡ್ ಅಲ್ಲಿ ಸ್ಕೀಮ್ಸ್ ಪ್ರಕಾರವಾಗಿ ಇವ್ರ ಸರ್ಕಾರ ಇತ್ತಲ್ಲ, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ, ಯಾವಾಗ ನಾಪ್ಕ ಇದೆಯಾ? ಫ್ರಾಜೈಲ್ 5 ಇದ್ದಾಗ, NPA ಕ್ರೈಸಿಸ್, ಬ್ಯಾಂಕಿಂಗ್ ಕ್ರೈಸಿಸ್ ಆಗ್ತಿತ್ತಲ್ಲ, ಕರಪ್ಷನ್ ಆದಾಗ ಒಂದು 108 ಸ್ಕೀಮ್ ಮಾಡಿದ್ರು. ತಾಳ್ರಿ, ಯಾವ ಸ್ಕೀಮ್ ಅಲ್ಲೂ ಕೊಡ್ಲಿಲ್ಲ, ಬರೀ ಸ್ಕೀಮ್ ಹೆಸರು ಹೇಳ್ಬಿಟ್ಟು ರಾಜಕೀಯ ಮಾಡಿದ್ರು. ನಮ್ಮ ಸರ್ಕಾರದಲ್ಲಿ ಸರ್ 1 ಸೆಕೆಂಡ್ ಸರ್, PM ಕಿಸಾನ್ ನೀವು ಮಾತಾಡಿದ್ರಲ್ಲ ಅಜಿತ್ ಅವರೇ, PM ಕಿಸಾನ್ ಅಲ್ಲಿ ನಾಟ್ ಜಸ್ಟ್ ಲ್ಯಾಂಡ್ ಹೋಲ್ಡಿಂಗ್ ಫಾರ್ಮರ್ಸ್ ಯಾರಿದಾರೋ ಅವ್ರಿಗೆ ಅದು ಹೋಗಲ್ಲ ದುಡ್ಡು. ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೋ ಅವ್ರಿಗೆ ಹೋಗೋದಿಲ್ಲ. ಕರ್ನಾಟಕದಲ್ಲಿ 7.26 crore ಹ್ಯಾಸ್ ಬೀನ್ ರಿಕವರ್ಡ್ ಫ್ರಮ್ 58.42 lakh ಫಾರ್ಮರ್ಸ್. ಯಾಕೆಂದ್ರೆ ಅವ್ರಿಗೆ ತಪ್ಪಾಗಿ ಹೋಗಿದೆ ಅಂತ. ಯಾರಿಗೆ ಹೋಗ್ಬೇಕು, ಯಾರಿಗೆ ಸಿಕ್ಬೇಕು ಅದು ಸಿಗತ್ತೆ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 100 ರೂಪಾಯಿ ಖರ್ಚು ಮಾಡಿದ್ರೆ 14 rupees, 1 rupee ಖರ್ಚು ಮಾಡಿದ್ರೆ 14 ಪೈಸೆ ಬರ್ತಿತ್ತು ಅಂತ ಹೇಳ್ತಾ ಇದ್ರು. ಭಾರತದಲ್ಲಿ ಇವಾಗ ಯಾವುದೇ ಆದಂತಹ ಮಿಡಲ್ ಮ್ಯಾನ್ ಅಥವಾ ಈ ತರ ಲೀಕೇಜಸ್ ಆಗಲ್ಲ. ಇದು ಎಕನಾಮಿಕ್ ಪ್ರೋಗ್ರೆಸಿವ್ನೆಸ್. ಇದು ಕರ್ನಾಟಕದಲ್ಲಿ ಇವ್ರು ಏನ್ ಆಡ್ತಾ ಇದ್ದಾರೆ ಅಂದ್ರೆ, ಅವ್ರು ನಮ್ಮನ್ನ ಸ್ಟೋನ್ ಏಜ್ ಕರ್ಕೊಂಡು ಹೋಗ್ತಾರೆ.
ಅಲ್ಲ, ಒಂದ್ ನಿಮಿಷ. 83 ರೂಪಾಯಿ ಡಾಲರ್. ಒಂದ್ ನಿಮಿಷ. ಪ್ರೋಗ್ರೆಸಿವ್ ಅನಿಲ್, ಅನಿಲ್, ಎಕನಾಮಿಕ್ ಪಾಲಿಸಿ. ಅನಿಲ್. 56 ನಾಳೆ ರೂಪಾಯಿ ನಾಳೆ ನಾಳೆ ಒಂದು ವೇಳೆ 56 ರೂಪಾಯಿ ಒಂದ್ ನಿಮಿಷ. ಎಕನಾಮಿಕ್ ಪಾಲಿಸಿ. ಮೇಡಮ್ 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 ಒಂದೇ ನಿಮಿಷ ಮೇಡಮ್ 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 ಒಂದೇ ನಿಮಿಷ ಒಂದೇ ನಿಮಿಷ ಅನಿಲ್ ರಿಸೆಷನ್ ಅಲ್ಲಿ ಇದೆ ಗ್ಲೋಬಲ್ ಎಕಾನಮಿ ಸುರ್ಬಿ ಅವರೇ ಒಂದ್ ನಿಮಿಷ ರಘುರಾಮ್ ರಾಜನ್ ಅವರು ಹೇಳಿದ್ರು ಅಜಿ, ಸುರ್ಬಿ ಅವರೇ, ಡಾಲರ್ ವಿಷಯ ಒಂದು 30 ಸೆಕೆಂಡ್ಸ್ ಕೊಡಿ ಅಲ್ಲ ಒಂದೇ ಸೆಕೆಂಡ್ ಒಂದೇ ಸೆಕೆಂಡ್ ಬರ್ತೀನಿ ಒಂದ್ ಸೆಕೆಂಡ್ ಬರ್ತೀನಿ ಅನಿಲ್ ಹೇಳಿ ಸರ್. ಈ ಪ್ಯಾನಲ್ ನಲ್ಲಿ ಎಷ್ಟು ಜನ ಇದ್ದೀರಿ? ಹಾ ಸರ್. ನಾನು ಉತ್ತರ ಕರ್ನಾಟಕದವನು, ನೀವು ಉತ್ತರ ಕರ್ನಾಟಕದವರು, ಪ್ರಶಾಂತ್ ನಾಥ್ ಉತ್ತರ ಕರ್ನಾಟಕದವರು. ದೇವ್ರ ದಯೆಯಿಂದ ಹಂಗೆ ಆಗದು ಬೇಡ. ಹೌದು ಸರ್. ನಾಳೆ ಒಂದು ವೇಳೆ ಯಾರೋ ಒಂದಷ್ಟು ಜನ ದಕ್ಷಿಣ ಕರ್ನಾಟಕದ ಒಂದು ಸಂಘಟನೆ ಮಾಡ್ಕೊಂಡು ಈ ರಾಜ್ಯಕ್ಕೆ 55% ಟ್ಯಾಕ್ಸ್ ಬೆಂಗಳೂರು ನಗರ ಒಂದರಿಂದನೇ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ತನಕ ಈ ದೇಶ, ಐ ಮೀನ್ 55% ಬೆಂಗಳೂರು ನಗರದಿಂದ ಬರ್ತಾ ಇದೆ. ಈ ಭಾಗಗಳನ್ನು, ನಾನು ಹೇಳಿದ ಭಾಗಗಳನ್ನು ಸೇರಿಸಿದ್ರೆ ಒಂದು 65-70% ಆಗ್ಬೋದು. ಆಯ್ತು. ಇಷ್ಟು ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀವಿ. ಹೌದು. ನಮ್ಮ ಟ್ಯಾಕ್ಸ್ನಲ್ಲಿ ಯಾಕೆ ಉತ್ತರ ಕರ್ನಾಟಕಕ್ಕೆ ಕೊಡ್ತಾ ಇದ್ದೀರಿ? ನಮಗೆ ಬರಬೇಕಾದ ಶೇರನ್ನು 60% ಟ್ಯಾಕ್ಸ್ ಕಲೆಕ್ಷನ್ 60% ಇಲ್ಲಿಗೆ ಸ್ಪೆಂಡ್ ಮಾಡಿ ಅಂತ ನಿಂತ್ಕೊಂಡ್ರೆ ನಾವು ನೀವು ಎಲ್ಲಿಗೆ ಹೋಗಣ್ರಿ? ಕರೆಕ್ಟಾ ಸರ್? ಒಪ್ಕೊಂತೀವಲ್ಲ. ಈಗ ಒಂದು ಇದನ್ನ ಪಾಪ ಸಂತೋಷ್ ಲಾಡ್ ಅವ್ರಿಗೂ ಕೇಳಿದ್ರೆ ಅದು ಉತ್ತರ ಬಂತೋ ಇಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ. ಈಗ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳಿದೆ ನಾನು ಅವಾಗಿಂದ ಬಡ್ಕಂತ ಇದ್ದೆ. ಯೂನಿಯನ್ ಆಫ್ ಸ್ಟೇಟ್ಸ್, ವಿ ಆರ್ ನಾಟ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ಸ್. ಯಾಕೆ? ಒಂದು ನಿಮಿಷ. ಯಾಕೆ ಅಂತಂದ್ರೆ ಶೋ ಮಿ ವೇರ್ ಇಸ್ ದ ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ಸ್? ಶೋ ಮಿ ವೇರ್ ಇಸ್ Constitution ಅಂತಿಲ್ಲ. ಯೂನಿಯನ್. Constitution ಅಲ್ಲ, ಇಲ್ಲ. ಒಂದು ನಿಮಿಷ ಕೇಳಿ. ವಿ ಆರ್ ನಾಟ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ಸ್, ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್. ಒಂದು. ಎರಡನೇದು, ಈ ರಾಜ್ಯ ಬೇಸ್ಡ್ ಆನ್ ಸರ್ಟನ್ ಪ್ಯಾರಾಮೀಟರ್ಸ್ ಈ ರಾಜ್ಯವನ್ನ ಡಿಸೈನ್ ಮಾಡಿರುವಂತದ್ದು. ಓಕೆ. ಹಾ. ಸೊ ವಾಟ್ ದೇಶದ ಡಿಸೈನಿಂಗ್ ಪ್ಯಾರಾಮೀಟರ್ಸ್ ಇಲ್ಲ. ಎದಕ್ಕೆ ಪ್ಯಾರಾಮೀಟರ್ಸ್ ಇರ್ತದೆ? ಏನೂ ಇಲ್ಲ. ಅಲ್ಲ, ಮತ್ತೇನು ವೈ ಡಿಡ್ ಯು ಕಾಲ್ ಇಟ್ ಆಸ್ ಯೂನಿಯನ್ ಆಫ್ ಸ್ಟೇಟ್ಸ್? You let's go to the basics of constitution. Basics of constitution. ನಾನು ಕಾನ್ಸ್ಟಿಟ್ಯೂಷನ್ ಓದ್ಕೊಂಡಿರೋನು. ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಯಾಕಂತಾರೆ ಇದನ್ನ? ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ಸ್ ಅಂತ ಯಾಕನ್ನಲ್ಲ? ಯಾಕೆ ಹೇಳಲ್ಲ ಹೇಳಿ? ಕರ್ನಾಟಕ ಕಾನ್ಸ್ಟಿಟ್ಯೂಷನ್ ಇಲ್ರಿ. ಕಾನ್ಸ್ಟಿಟ್ಯೂಷನ್ ಎಕ್ಸಾಕ್ಟ್ಲಿ ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್. ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಅದನ್ನೇ ಹೇಳ್ತಿರೋದು ಸರ್. ಅದು ಮಾಡೋದಕ್ಕೆ ಬರೋದಿಲ್ಲ. ಸರ್, ಒಂದು ಮಾಡೋದಕ್ಕೆ ಬರೋದಿಲ್ಲ. ಈ ಪ್ರಶ್ನೆಯನ್ನ ತಾವು ಸಂತೋಷ್ ಲಾಡ್ ಕೇಳಿದ್ರಿ. ನಾನು ಉತ್ತರ ಕೊಡ್ತೀನಿ. ನೀವು ಹೇಳುವಂತದ್ದು ರಾಜ್ಯ ಅನ್ನುವಂಥದ್ದು ಒಂದು ಎಂಟಿಟಿ, ದೇಶ ಅನ್ನುವಂಥದ್ದು ಒಂದು ಎಂಟಿಟಿ ಅಲ್ಲ, ಅದು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೀರಿ ನೀವು. Exactly. See, we are all binded on a constitution law which is on a 7th amendment done by the Finance Commission. 7th if I'm not wrong. So ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಫೈನಾನ್ಸ್ ಕಮಿಷನ್ ಸೇಸ್ ವಿ ಆರ್ ಆಲ್ ಗೋಯಿಂಗ್ ಟು ಹ್ಯಾವ್ ಒನ್ ಕಾಮನ್ ಪ್ಲಾಟ್ಫಾರ್ಮ್. ವಾಟ್ ಶಿ ಸೆಡ್, ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಐ ಡು ಅಗ್ರಿ. ಸೊ ಇಲ್ಲಿ ಏನೋದು ರಾಜ್ಯಗಳ ಒಕ್ಕೂಟವೇ ಹೊರತು, ರಾಜ್ಯಗಳ ಒಕ್ಕೂಟ ಒಂದು ಬೈಂಡಿಂಗ್ ಫ್ಯಾಕ್ಟರ್ ಇಲ್ಲ ಈ ದೇಶಕ್ಕೆ ಅನ್ನೋದು ನಿಮ್ಮ ಹೌದು. ಇಟ್ ಇಸ್ ನಾಟ್ ಅ ಬೈಂಡಿಂಗ್ ಫ್ಯಾಕ್ಟರ್. ದರ್ ಇಸ್ ನೋ ಬೈಂಡಿಂಗ್ ಫ್ಯಾಕ್ಟರ್. ಅಕಸ್ಮಾತ್ ಆ ಬೈಂಡಿಂಗ್ ಫ್ಯಾಕ್ಟರ್ ಇದ್ದಿದ್ರೆ, ತೆಲಂಗಾಣ ಆಗ್ತಾ ಇರಲಿಲ್ಲ. ತೆಲಂಗಾಣಕ್ಕೆ ಅನ್ಯಾಯ ಆಯ್ತು ಅಂತಾನೆ ತೆಲಂಗಾಣ ಆಗಿದ್ದು. ಅದೇ ರೀತಿ ನಿಜಾಮರು ಆಡಳಿತ ಮಾಡ್ತಿದ್ದಂತ ಹೈದರಾಬಾದ್ ಕರ್ನಾಟಕದಲ್ಲಿ ಏನಕ್ಕೆ ಬಂತು? ಅವತ್ತು ಭೀಮಣ್ಣ ಖಂಡ್ರೆ ಅಂತ ದೊಡ್ಡ ದೊಡ್ಡ ಹೋರಾಟಗಾರರು ಕರ್ನಾಟಕದಲ್ಲಿ ಸೇರಿಸಿದ್ರು. ಅದೇ ರೀತಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಆಡಳಿತ ಮಾಡ್ತಿದ್ದಂತ ರಾಜರುಗಳನ್ನ ಈ ದೇಶದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ದೇಶಕ್ಕೆ ಸೇರಿಸಿದ್ರು. ಈ ದೇಶವನ್ನ ಕಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ದೇಶವನ್ನ ವಿಭಜನೆ ಮಾಡ್ತಾ ಇರೋದು, ನಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾ ಇರೋದು ಮೋದಿ ಸರ್ಕಾರ. ಹಾಗಾಗಿ ನಮ್ಮ ಹಣ ನಮಗೆ ಕೊಡಿ ಅಂತ ಕೇಳಿ ಮಾಧ್ಯಮಗಳು ನಮ್ಮ ಜೊತೆಗೆ ಇರ್ತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ನಮ್ಮ ನೆಲ, ನಮ್ಮ ಜನ, ನಮ್ಮ ಸಂಪನ್ಮೂಲ ಯೂಸ್ ಮಾಡ್ಕೊಂಡು ಇಲ್ಲಿ ತಾವು ಬಿಸ್ನೆಸ್ ಮಾಡ್ತಾ ಇದ್ರಿ. ದಯವಿಟ್ಟು ನಮ್ಮ ಜೊತೆಗೆ ನೀವು ವಾಯ್ಸ್ ಕೊಡಿ. 1,87,000 ಕೋಟಿ ನಮ್ಗೆ ಬರೋ ತರ ಮಾಡಿ ಸ್ವಾಮಿ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೋ, ರಾಜ್ಯಗಳ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೋ? ಯಾವುದು ಸರ್? ಕಾಂಗ್ರೆಸ್ ಪಕ್ಷ ಹೋರಾಡಿದ್ದು ಎರಡಕ್ಕೂ ಮಾಡಿದೆ. ಹೆಂಗೆ ಅಂತ ಕೇಳಿ ಹೇಳ್ತೀನಿ. ಫಸ್ಟ್ ದೇಶಕ್ಕಾಗಿ ಹೋರಾಟ ಮಾಡಿತು, ಆಮೇಲೆ ನಿಜಾಮರ ಆಡಳಿತದಲ್ಲಿರುವಂತ ಹೈದರಾಬಾದ್ ಕರ್ನಾಟಕವನ್ನ ಕೂಡಿಸುವಂತ ಕೆಲಸ ಮಾಡ್ತು. ಅದೇ ರೀತಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಅವತ್ತು ರಾಜರ ಆಡಳಿತ ಇದ್ದಂಥದನ್ನ ಸೇರಿಸುವಂತ ಕೆಲಸ ಮಾಡ್ತು. ಭಾರತೀಯ ಜನತಾ ಪಾರ್ಟಿಯ ಹಿಂದೆ ಸೋ ಕಾಲ್ಡ್ ಜನಸಂಘ ಡಿವೈಡೆಡ್ ಬೈ ಸ್ಟೇಟ್ ಕಂಟ್ರಿ ಕಾಲ್ಡ್ ಪಾಕಿಸ್ತಾನ ಅಂಡ್ ಬಾಂಗ್ಲಾದೇಶ್. ಇಟ್ ಇಸ್ ನಾಟ್ ಕಾಂಗ್ರೆಸ್. It is the plan which was being made by the RSS and Janasangha. On records I am telling this. ಇದು ಜೋಕಿನ ಸಮಯ ಅಲ್ಲ, ಜೋಕಿನ ಸಮಯ ಅಲ್ಲ. ಬಜೆಟ್ ಭಾಷಣ ಶುರುವಾಗ್ತಾ ಇದೆ. ದಯವಿಟ್ಟು ತಮಾಷೆಗಳನ್ನು ಮಾಡಬೇಡಿ, ಇಲ್ಲಿ ತಮಾಷೆಗಳನ್ನು ಮಾಡಬೇಡಿ. ಎಸ್ ಶಂಕರ್, ಈಗ ಡಿಸ್ಕಷನ್ ಆಗೋ ಕೆಲವು ಕುತೂಹಲ ಇದು ಬಂತಾಯ್ತು. ಒಂದು,
ನೀವು ಸುಳ್ಳು ಅಂತೇಳಿ ನಾನು ಸುಳ್ಳು ಅಂತೇಳಿ ತಪ್ಪು. ದೇಶ ನಮ್ಮ ರಾಜ್ಯದ್ದು ಸಾಲ 3 ಲಕ್ಷ ಕೋಟಿ ಅಂತ ಹೇಳ್ತಾರೆ. ನಾನು ಅದು ನಿನ್ನೆ ಓದಿ ಬಂದಿದ್ದೆ. 5.35 lakh crore ಸಾಲ ಆ್ಯಸ್ ಆನ್ ಡೇಟ್. ಅದು ಈಗ ಪುನಃ ನಾನು ಕನ್ಫರ್ಮ್ ಮಾಡಿಕೊಂಡೆ. ಮತ್ತು ಸ್ವಾತಂತ್ರ್ಯದ್ದು ಡಾಲರ್ ವಿಷಯ ಎಲ್ಲ ಒಂದು ಡಾಲರ್ ಗೊತ್ತಾ ನಿಮಗೆ? ಎಕ್ಸಾಕ್ಟ್ಲಿ 100 years ಬ್ಯಾಕ್, ಇವತ್ತು 2024 ಇದ್ದರೆ 1924 $1 $10 ಸಿಗ್ತಿತ್ತು ಲೆಕ್ಕ ಹಾಕಿ. ಇಟ್ ಈಸ್ ಫ್ಯಾಕ್ಟ್. $1 10. ಆಗ ನಾವು ಸ್ವಾತಂತ್ರ್ಯ ಬರೋ ಭಾರಿ ಶ್ರೀಮಂತ. $1 10 ಅಂದರೆ ಈಗ 83 ಅಂದರೆ 830 times ಇನ್ಕ್ರೀಸ್ ಆಗಿದೆ. ಡಾಲರ್ ನಮ್ಮ ಈಗ ಲೆಕ್ಕ ಆಯ್ತಲ್ಲ ನಿಮಗೆ, $1 $10 ಸಿಗ್ತಿತ್ತು. ಈಗ ಒಂದು ಎಷ್ಟು ಲೆಕ್ಕ ಹಾಕೊಳ್ಳಿ, $83 ಕೊಟ್ಟು. ದಿಸ್ ಇಸ್ ದಿ ಫ್ಯಾಕ್ಟ್ ಆಕ್ಚುಲಿ. ಬಂಗಾರ ರೋಡಿನ ಮೇಲೆ ಇಟ್ಟು ಮಾರ್ತಾ ಇದ್ರು. ಸೊ ಬಂಗಾರ ರೋಡಿನ ಮೇಲೆ ಇಟ್ಟು ಮಾರ್ತಾ ಇದ್ರು ಹೊಸಪೇಟೆ ಒಳಗೆ. ಯಾಕೆ ಮಾರ್ತಾ ಇದ್ರು ಗೊತ್ತಾ? ಅವತ್ತು ಅಂತ ಅಭಿವೃದ್ಧಿ ಇತ್ತು ನಮ್ಮ ಹತ್ರ. ನಮ್ಮನ್ನ ಲೂಟಿ ಮಾಡಿರುವಂತದ್ದು ಬ್ರಿಟಿಷರು 200 ವರ್ಷ 700 ವರ್ಷ ನಿಜಾಮ್ರು. ದೇಶ ನಮ್ ಕೈಯಲ್ಲಿ ಸಿಕ್ಕಾಗ ಏನಿತ್ತು? 1947 ತಾವೇ ಹೇಳಿದ್ರಿ $1 ಇತ್ತು, $3.39 ಡಾಲರ್. ಮುರಳೀಧರ್ ಸರ್, ನೀವು ಆಸ್ ಅ ಟ್ಯಾಕ್ಸ್ ಪೇಯರ್, ನೀವು ತೆರಿಗೆ ತಜ್ಞರಿದ್ದೀರಿ. ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಹೆಂಗಿರುತ್ತೆ? ನಾನು ತೆರಿಗೆ ಕಟ್ತೀನಿ. ನಾನು ಕಟ್ಟಿರುವ ತೆರಿಗೆಯ ಕಾರಣಕ್ಕಾಗಿ ನನಗೊಂದಷ್ಟು ನಿರೀಕ್ಷೆಗಳಿದ್ದಾವೆ ಸರ್ಕಾರದಿಂದ ಇಂಥದ್ದು ಸಿಗಬೇಕು ಅಂತ. ಈಗ ನನ್ನ ಹೆಂಡತಿಗೆ ಗೃಹಲಕ್ಷ್ಮಿದು $2,000 ಬರೋದಿಲ್ಲ. ನನ್ನ ಮನೆಗೆ ಕರೆಂಟ್ ಫ್ರೀ ಇಲ್ಲ. ನಾನು ಕರೆಂಟ್ ಬಿಲ್ಲು ಕಟ್ತೀನಿ, ಗೃಹಲಕ್ಷ್ಮಿಗೆ ದುಡ್ಡು ಬರೋದಿಲ್ಲ. ಯುವ ನಿಧಿ ಬೆನಿಫಿಷಿಯರಿನೂ ನಾನಲ್ಲ. ಬಸ್ನಲ್ಲಿ ಓಡಾಡೋದಿಲ್ಲ, ಅದರಿಂದ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಉಚಿತವಾಗೂ ಸಿಗೋದಿಲ್ಲ. ಆದರೆ ನನಗಿಂತ ತುಂಬ ಕಡಿಮೆ ಟ್ಯಾಕ್ಸ್ ಕಟ್ಟುವ ನಮ್ಮ ಆಫೀಸ್ನಲ್ಲಿ ಕಾಫಿ ಕೊಡೋವನಿಗೆ ಆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ಹೆಂಗೆ ಅಂತ. ನನಗೆ ಅನ್ಯಾಯ ಆಗ್ತಿದೆ ರೀ. ನಾನು ಕೊಡೋ ಟ್ಯಾಕ್ಸಿಗೆ ತಕ್ಕನಾಗಿ ನನಗೆ ರಿಟರ್ನ್ ಸಿಗ್ತಾ ಇಲ್ಲ. ಆದರೆ ನಮ್ಮ ಆಫೀಸ್ನಲ್ಲಿರುವಂಥ ಸಣ್ಣ ಕೆಲಸ ಮಾಡುವಂಥವ್ನಿಗೆ ಆ ಎಲ್ಲ ಬೆನಿಫಿಟ್ ಸಿಗ್ತಾ ಇದೆ. ಅವನಿಂದ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ನಿಮಗೆ ಅಂತ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ಹೆಂಗಿರುತ್ತೆ? ಎಲ್ಲಿಗೆ ಹೋಗುತ್ತೆ? ಅಲ್ಲ, ನೀವು ಕೊನೆಯಲ್ಲಿ ಕೇಳಿದ್ದು ಕರೆಕ್ಟು. ನಾನು ಯೋಚನೆ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ? ಮಾಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀವಿ. ಬಿಕಾಸ್ ಇದು ನನ್ನ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬ ಎಕ್ಸ್ಪೆಕ್ಟ್ ಮಾಡೋದು ಸಾಧಾರಣ. ಈಗ ನನಗೆ ಒಂದು ಗಾರ್ಮೆಂಟ್ ಕಂಪನಿ ಸಂಬಳ ಕೊಡ್ತಾ ಇದೆ. ಆ ಗಾರ್ಮೆಂಟ್ ಕಂಪನಿ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರರಿಂದ ಬಟ್ಟೆ ತಗೊಳುತ್ತೆ, ಹತ್ತಿಯವನಿಂದ ಹತ್ತಿ ತಗೊಳುತ್ತೆ. ಸೊ ಈ ರೀತಿ ಹಣ ಹರಡ್ತಾ ಹೋಗುತ್ತೆ. ಇಲ್ಲಿ ಮಧ್ಯದಲ್ಲಿ ಡಾಲರ್ ವಿಚಾರ ಹೇಳಿಬಿಡ್ತೀನಿ. ಡಾಲರು, ಇನ್ಫ್ಲೇಷನ್ನು, ಸಾಲ, ಇದು ಮೂರನ್ನ ಕೆಟ್ಟದಾಗಿ ನೋಡಬಾರ್ದು. ಪರಿಮಾಣ ಜಾಸ್ತಿ ಆಗಿದೆಯಾ, ಅನುಪಾತ ನಮಗೆ ಯೋಗ್ಯತೆಗಿಂತ ಜಾಸ್ತಿ ಆಗಿದೆಯಾ ಅಂತ. ಡಾಲರ್ ಇವತ್ತು $83 ಅಂದರೆ ಎಕ್ಸ್ಪೋರ್ಟರ್ಸ್ಗೆ $83 ಸಿಗತ್ತೆ, ಇಂಪೋರ್ಟರ್ಸ್ಗೆ $83 ಹೋಗುತ್ತೆ, ಖರ್ಚಾಗುತ್ತೆ. ಸೊ ಅದನ್ನು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನೋದು ಸಡನ್ನಾಗಿ ನಮಗೆ ಬೇಕಾದಂಗೆ ಅರ್ಥ ಮಾಡ್ಕೊಳ್ಳೋದಲ್ಲ. ವಾಟರ್ ಫೈಂಡ್ಸ್ ಇಟ್ಸ್ ಲೆವೆಲ್ ಅಂದಂಗೆ ಡಾಲರ್ ಫೈಂಡ್ಸ್ ಇಟ್ಸ್ ಲೆವೆಲ್. ಏನೋ ಅನಿರೀಕ್ಷಿತ ವಿಚಾರಗಳಲ್ಲಿ ಎಲ್ಲೋ ಒಂದು ಗುಂಡು ಹೊಡೆದ್ರೆ ಹಕ್ಕಿ, ಮರದಲ್ಲಿರೋ ಹಕ್ಕಿ ಎಲ್ಲ ಹಾರೋಗಂಗೆ ಏನಾದರೂ ವಿಪರೀತಗಳಾದರೆ, ಇಂಟ್ರೆಸ್ಟ್ ರೇಟ್ ಫೆಡರಲಲ್ಲಿ ಚೇಂಜ್ ಆದರೆ, ಭಾರತದಲ್ಲಿ ಡಿಪಾಸಿಟ್ ರೇಟು ಬಾಂಡ್ ರೇಟ್ ಚೇಂಜ್ ಆದರೆ ಒಂದಷ್ಟು ದಿನ ಊರಿಗೆ ವಲಸೆ ಹೋಗಿ ಮತ್ತೆ ಇಲ್ಲಿಗೆ ಬರುತ್ತೆ. ಯಾಕೆಂದರೆ ಇನ್ನು ಮುಂದೆ ಬೆಳಿಬೇಕಾಗಿರೋ ದೇಶಗಳಲ್ಲಿ 3ನೇ ದೇಶ ಇದು, ಬೆಳೀತಾ ಇರುತ್ತೆ ಡಾಲರ್. ಅದಕ್ಕೆ ಸರ್ಕಾರಕ್ಕೂ ತಳುಕು ಹಾಕಬಾರ್ದು. ಬಹಳ ದೊಡ್ಡ 1,00,000 ಕೋಟಿ, 2,00,000 ಕೋಟಿ, 3,00,000 ಕೋಟಿ ಹಗರಣ ಆದರೆ ತಳುಕು ಹಾಕ್ಬೋದು. ಹಾರ್ಡ್ಲಿ ಇಟ್ ಎಫೆಕ್ಟ್ಸ್ 1% ಆಫ್ ದಿ ಟೋಟಲ್ ವ್ಯಾಲ್ಯೂ. ಎರಡನೇದು, ಇವರ ಸರ್ಕಾರದಲ್ಲಿ ಇಷ್ಟು ಬಂತು, ಇವರಿಂದ ಬಂತು ಅಲ್ಲ, ಇವರ ಪೀರಿಯಡಲ್ಲಿ ಬಂತು. ಡ್ಯೂರಿಂಗ್ ಪೀರಿಯಡ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ 77,000 ಕೋಟಿ, ಅವ್ರು ಹೇಳಿದ ಫಿಗರ್ ಕರೆಕ್ಟ್ ಇದ್ದರೆ ಬಂತು. ಬಟ್ ಅದಕ್ಕೆ ಬಂಡವಾಳ ಯಾವಾಗ ಹಾಕಿದ್ರು? ಅದಕ್ಕೆ ಪೂರಕವಾದ ವ್ಯವಸ್ಥೆಗಳು ಯಾವಾಗಾಗಿತ್ತು? ಈಗ ನಾವು ಹಾಕ್ತಾ ಇರೋ ಬಂಡವಾಳಕ್ಕೆ ಯಾವಾಗ ರಿಟರ್ನ್ಸ್? ಸೊ ಇಟ್ ಈಸ್ ಅ ಕಂಟಿನ್ಯೂಟಿ. ಸೊ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇನ್ ದಿ ಬಜೆಟ್. ಈಗ ನೀವು ತೆರಿಗೆದಾರನಾಗಿ ನೀವು ಏನು ಬಯಸಬೇಕು ಅನ್ನೋದು ಹೇಳ್ತೀನಿ. ಸಾಲದ ಹೊರೆ ಇಷ್ಟೊಂದು ಬೇಡ ನನಗೆ ಅಂತ ಬಯಸಬೇಕು. ಬೆಲೆಗಳು ನನ್ನ ಕೈಗೆಟುಕೋ ರೀತಿಯಲ್ಲಿ ಸಿಗಲಿ ಅಂತ ಬಯಸಬೇಕು. ಬೆಲೆಗಳು ಮೊದಲು ಏನಾಗ್ತಾ ಇತ್ತು, ಸಪ್ಲೈ ಡಿಮ್ಯಾಂಡ್ ಫ್ಯಾಕ್ಟ್ರಲ್ಲಿ ಇತ್ತು. ಈಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಫ್ಯಾಕ್ಟ್ರಲ್ಲೂ ಇದೆ. ಈಗ ಎಲ್ಲೋ ಒಂದು ದೇಶದಲ್ಲಿ ಡಕಾಯಿಟ್ರು ಜಾಸ್ತಿ ಆಗಿ ಹೋಗ್ತಾ ಬರೋ ಶಿಪ್ಪೆಲ್ಲ ಹೊಡಿತಾ ಇದ್ದಾರೆ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗೋಯ್ತು ಎಲ್ಲ ಕಡೆ. ನಮ್ಮಲ್ಲಿ ಸರಿಯಾಗಿ ಲಾರಿ ಬಂದು ಬೆಂಗಳೂರಲ್ಲಿ ಸೇರಲಿಲ್ಲ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಇನ್ನೊಂದು ರೀತಿ ನೋಡಿದ್ರೆ, ಸಪ್ಲೈಯರಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂದ ಹಿಡಿದು ಗ್ರೋಯರಿಂದ ಹಿಡಿದು ಎಲ್ಲರಿಗೂ
ಹಣ ತನಗೆ ತಾನೇ ಬಂದು ಸೇರ್ತಾ ಇದೆ. ಬಟ್ ಲೆವೆಲ್ ಆಫ್ ಅರ್ನಿಂಗ್ ಡಿಸ್ಪ್ಯಾರಿಟೀಸ್ ಇದೆ. ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲೂ ಇದೆ. ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಯಾರಿಗೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಬಂದಷ್ಟು ಸಂಬಳ ಬರಲ್ಲ, ಮಾಡೋ ಕೆಲಸ ಒಂದೇ, ಸಂಬಳ ಬರಲ್ಲ. ಹೌದು. ಅದೇ ರೀತಿ ಪ್ರೈವೇಟ್ ಸೆಕ್ಟರಲ್ಲೂ ಸಂಬಳ ಬರಲ್ಲ. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಹ್ಯಾಸ್ ಟು ಬಿ ಇಂಡಿವಿಜುವಲಿ ಥಾಟ್ ಅಬೌಟ್. ನಾನು ಯೋಚನೆ ಮಾಡಬೇಕು, ಈ ಸಂಸ್ಥೆಯಲ್ಲಿ ನನಗೆ ಸಂಬಳ ಸರಿಯಾಗಿ ಸಾಲ್ತಾ ಇಲ್ಲ, ನನ್ನ ಯೋಜನೆಗಳು, ನನ್ನ 22% ಸೇವಿಂಗು, ನನ್ನ ಕುಡಿತ, ನನ್ನ ಸಿಗರೇಟು, ನನ್ನ ಮನೆ EMI, ಇದಕ್ಕಿದು ಸಾಲಲ್ಲ ಅಂದರೆ ನಾನು ಸಾಲ ಮಾಡಬಾರ್ದು. ನನಗೆ ಯೋಗ್ಯತೆಗೆ ತಕ್ಕನಾಗ ಒಂದು ಕೆಲಸ ಹುಡುಕೊಂಡು ಹೋಗ್ಬೇಕು. ಬಡ್ಜೆಟ್ ಅದೇ ರೀತಿ. ಕ್ವಿಕ್ಲಿ 30 ಸೆಕೆಂಡಲ್ಲಿ, ಒಬ್ಬ ತೆರಿಗೆದಾರನಾಗಿ ನಾನು ಕೊಟ್ಟ ತೆರಿಗೆಗೆ ತಕ್ಕನಾಗಿ ನನಗೆ ಸಿಗ್ತಾ ಇಲ್ಲರಿ ಸರ್. ಕಡಿಮೆ ತೆರಿಗೆ ಕಟ್ತಾ ಇರೋರಿಗೆಲ್ಲ ಕೊಡ್ತಾ ಇದ್ದೀನಿ ಸರ್ ಯಾವಾಗಲೂ ಅಂತ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿರಿ. ದಿಸ್ ಇಸ್ ನಾಟ್ ಮೈ ಥಾಟ್ ಬಿಕಾಸ್ ಐ ಆಮ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್. ಎಸ್ ಅನಿ ಸರ್, ನಾವೆಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದರೆ ನಾವೆಲ್ಲರೂ ಸ್ನೇಹಜೀವಿಗಳು. ಅಂದರೆ ನನ್ನಿಂದ ನಿಮಗೆ ಬೆನಿಫಿಟ್ ಆಗದೆ ಇರ್ಬೋದು, ನಿಮ್ಮಿಂದ ನನಗೆ ಬೆನಿಫಿಟ್ ಆಗದೆ ಇರ್ಬೋದು. ನಮ್ಮ ಜೊತೆ ಇರೋವಂಥವ್ರು ನಮ್ಮ ಜೊತೆ ಕೆಲಸ ಮಾಡ್ತಾರೆ, ಅವ್ರ ಏಳಿಗೆಗೆ ನಾವೆಲ್ಲರೂ ಕ್ಷಮ ವಹಿಸಬೇಕು. ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ದೆರ್ ಈಸ್ ನೋ ಸೆಕೆಂಡ್ ಥಾಟ್. ಈಗ ಫಾರ್ ಎಕ್ಸಾಂಪಲ್ ನಾನು ಇವತ್ತಿದ್ದೀನಿ ಅಂತಂದರೆ ನಮ್ಮ ಮನೆಯೊಳಗೆ ಯಾರೋ ಒಬ್ರು ಕೆಲಸ ಮಾಡ್ತಾರೆ, ಬಂದು ಯಾರೋ ಅಡುಗೆ ಮಾಡ್ತಾರೆ, ನಾವು ಹೋಗಿ ಊಟ ಮಾಡ್ತೀನಿ. ಅಡುಗೆ ಮಾಡೋರು ಚೆನ್ನಾಗಿರಬೇಕು ಅನ್ನೋದು ಬಯಸೋದು ನನಗೆ ಕಾಮನ್ ಆಗಿ ಇರಬೇಕು. ಆದರೆ ಇಲ್ಲಿ ವಿಚಾರ ಏನಾಗ್ತಾ ಇದೆ ಅಂತಂದರೆ, ವಿಚಾರ ಹೇಳ್ಬಿಡ್ತೀನಿ, ನಾನು ಅವರು ಮೇಲೆ ಲಿಫ್ಟ್ ಮಾಡಬೇಕು ಅಂತಂದರೆ ನನ್ನ ತೆರಿಗೆಯಿಂದನೇ ಲಿಫ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ಲು ಕರ್ನಾಟಕಕ್ಕೆ ಲಾಸ್ಟ್ ಕಳೆದ 10 ವರ್ಷಗಳ ಅನ್ಯಾಯ ಎಷ್ಟಾಗಿದೆ? 1,87,000 ಕೋಟಿ. ಈಗ ನನ್ನ ಜೊತೆಗಿರೋರು, ನನ್ನ ಜೊತೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ನಾನು ಉತ್ತರ ಪ್ರದೇಶದವನಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋನು ನಾನು ಖಂಡಿಸ್ತೀನಿ. ಅದ್ರಲ್ಲಿ ಮಾತಿಲ್ಲ. ಬಿಹಾರದವನಿಗೂ ಖಂಡಿಸ್ತೀನಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತಾನೆ ಬಯಸ್ತೀನಿ. ಇಟ್ ಡಸ್ ನಾಟ್ ಮೀನ್ ಅಟ್ ದ ಕಾಸ್ಟ್ ಆಫ್ ಮೈ ಕನ್ನಡಿಗಾಸ್. ನಾನು ಅದನ್ನೇ ಹೇಳ್ತಾ ಇರೋದ್ರಿ. ಅರ್ಥ ಆಯ್ತಲ್ಲ? ಫಸ್ಟ್ ನನ್ನ ಮನೆಯೊಳಗಿರೋರು, ನನ್ನ ಮನೆಗೆ ಯಾರು ಬಂದು ಅಡಿಗೆ ಮಾಡ್ತಾರಲ್ಲ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಬಯಸ್ತೀನಿ. ಅದಾಗಿದ್ಮೇಲೆ ಬೀದಿಲ್ ನೋಡ್ತೀನಿ, ಅದಾಗಿದ್ಮೇಲೆ ಹೈವೇಲ್ ನೋಡ್ತೀನಿ, ಅದಾಗಿದ್ಮೇಲೆ ನೀವು ಒಂದು ನಿಮಿಷ ಅಲ್ಲಲ್ಲ ಏನೇನೋ ಸುಮ್ಮನೆ ಕೇಳ್ರಿ. ಅರ್ಥ ಆಗಿಲ್ಲ ನಿಮಗೆ, ಅರ್ಥ ಆಗಿಲ್ಲ. ನಾನು ಉತ್ತರ ಕರ್ನಾಟಕದವನೇ, ಕೂತ್ಕೊಳ್ಳಿ. ನನಗೆ ಗೊತ್ತಿದೆ ನನ್ನ ಪ್ರೀತಿ ಎಷ್ಟಿದೆ. ಅಲ್ಲ, ಇವತ್ತು ಮತ್ತೆ ನಾನು ಲೆಕ್ಕಪತ್ರ ತೆಗಿತೀನಿ. ಹೈದರಾಬಾದ್ ಕರ್ನಾಟಕಕ್ಕೆ ನೀವು ಸ್ಪೆಷಲ್ ಸ್ಟೇಟಸ್ ದುಡ್ಡು ಎಷ್ಟು ಕೊಟ್ಟಿದ್ದೀರಿ ಅಂತಂದು. ಸ್ಪೆಷಲ್ ಸ್ಟೇಟಸ್ ನಾವು ಮಾಡಿರೋದು, ಕಾಂಗ್ರೆಸ್ ಸರ್ಕಾರ ಮಾಡಿರೋದು. ಹೈದರಾಬಾದ್ ಕರ್ನಾಟಕಕ್ಕೆ ಅದೇ ಲೆಕ್ಕಾಚಾರಕ್ಕೆ ಬನ್ರಿ. ಯಾಕೆ ಕೊಡಬೇಕು? ಯಾಕೆ ಎಲ್ಲಿ ಅಲ್ಲಿ ಬರ್ತಾ ಇದೆ? ಕರೆಕ್ಟ್ ಸರ್, ಯು ಆರ್ ಅಬ್ಸಲ್ಯೂಟ್ಲಿ. ಈಗ ನಾನು ಪಾಯಿಂಟಿಗೆ ಬಂದಿದ್ದೀರಿ ಹೇಳ್ತಾ ಇದ್ದೀನಿ ಕೇಳಿ. ಯು ಹ್ಯಾವ್ ಅ ರೈಟ್ ಕ್ವಶನ್. ಈಗ ಕೇಂದ್ರ ನಿಮ್ಮವರೇ ಮಾತಾಡ್ತಾರೆ ಇವಾಗ. ಒಂದ್ ನಿಮಿಷ ತಾಳಿ ಅಜಿತ್ ಅವರೇ, ಒಂದ್ ಸೆಕೆಂಡ್ ನಾನು ಕನ್ಕ್ಲೂಡಿಂಗ್ ರಿಮಾರ್ಕ್ ಕೊಡ್ಬೇಕು. ಭಾರತ ಜನನೀಯ ತಂದೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳುವಂತ ಕುವೆಂಪು ಅವರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಿರೋದು ಕರ್ನಾಟಕ ದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.